ಇರೋ ಪರಿಸ್ಥಿತಿ ಹೇಳ್ತೀನಿ ನಿಮಗೆ. ಯಾವುದೂ ಕೂಡ ಸಂಸ್ಕೃತಿ ಎನ್ನುವಂತಹದ್ದು ಉಳಿತಾ ಇಲ್ಲ. ಆಶ್ಚರ್ಯ ಅಂತಂದ್ರೆ ಪುಣ್ಯಾತ್ಮರೇ, ಹೇಗೆ ನೂರಾರು ಸಂಪ್ರದಾಯಗಳು. ಒಂದು ಘಟನೆ ಹೇಳ್ತೇನೆ ನಿಮಗೆ. ನಿಮಗೆ ಎಷ್ಟು ವಯಸ್ಸಾದಾಗ ಮತದಾನ ಮಾಡುವಂತ ಅಧಿಕಾರ ಬರ್ತೈತಿ? 18 ವರ್ಷ ಆದ ನಿಮಗ ಮತದಾನ ಮಾಡೋ ಅಧಿಕಾರ ಬರ್ತೈತಿ. ಹೆಣ್ಮಕ್ಳಿಗೆ ಎಷ್ಟು ವಯಸ್ಸಾಗಿದ್ರೆ ಮದುವೆ ಆಗಕ್ ಬರ್ತೈತಿ? 18. ನಮ್ಮ ಮಠದಾಗ ಸಾಮೂಹಿಕ ಮದುವೆ ಇಟ್ಟಿವಿ. ಇವತ್ತೊಬ್ಬ ಬಂದಿದ್ದ, 18ಕ್ಕೆ ಸ್ವಲ್ಪ ಕಡಿಮೆ ಐತಿ, ಹೆಂಗ್ ಮಾಡೋದು ಅಂತ. ನಡೆಯಂಗಿಲ್ಲ ಅಂತ ಹೇಳಿದ್ರು. ಮೊದಲೆಲ್ಲ 12 ವಯಸ್ಸಿಗೆ ಮದುವೆ ಮಾಡ್ತಿದ್ರು. ಆದ್ರೆ ಈಗ ಸರ್ಕಾರ ಒಂದು ಕಾನೂನು ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಾಗ ಬರ್ತಾರೆ ಸಾಮೂಹಿಕ ಮದುವೆ ಅಂದ ಕೂಡ ಒಂದೇ ಒಂದು ದಿವಸ ಕಡಿಮೆ ಐತಿ. 18 ವರ್ಷಕ್ಕಂದ್ರ ಮದುವೆ ಮಾಡಿದವ್ರನ್ನ, ಮದುವೆ ಆದವ್ರನ್ನ, ಅಲ್ಲಿ ಹಿರಿಯತನ ಮಾಡಿದವ್ರನ್ನ ಅಷ್ಟನ್ನು ಅರೆಸ್ಟ್ ಮಾಡ್ತಾರೆ. ಅವ್ರು ಮದುವೆ ಮಾಡಕ್ ಹೋಗಿ ನಾವ್ ಯಾಕೆ ಅರೆಸ್ಟ್ ಆಗ್ಬೇಕಂತೇಳಿ ನಾವು ಇವತ್ತು ಆಗುದಿಲ್ಲ ಅಂತ ಹೇಳಿ ಬಂದ್ವಿ. ಹಂಗಾಗಿ ಮದುವೆ ವಯಸ್ಸು ಎಷ್ಟು ಮಾಡಿದ ಸರ್ಕಾರ? ಮತದಾನಕ್ಕೆ 18, ಮದುವೆಗೆ 18. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಾಗಿದ್ರ 18 ವಯಸ್ಸಾಗಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರ. ನೀವು 10 ವಯಸ್ಸಿಗೆ ಡ್ರೈವಿಂಗ್ ಮಾಡಕ್ ಬಂದ್ರೆ ಲೈಸೆನ್ಸ್ ಕೊಡಲ್ಲ ನಿಮ್ಗೆ. ಅದಕ್ಕೆ ವಯಸ್ಸಾಗಿರ್ಬೇಕು. ಎಷ್ಟು? 18. 18 ಎಲ್ಲೆಲ್ಲಿ ಮುಖ್ಯ ಪಾತ್ರ ವಹಿಸ್ತೈತೆ ಅನ್ನೋದಕ್ಕೆ ಹೇಳ್ತೇನೆ ನಿಮ್ಗೆ. ಕೋರ್ಟ್ನೊಳಗೆ ಒಂದು ಪುಸ್ತಕ ಇಟ್ಟಿರ್ತಾರ, ಭಗವದ್ಗೀತಾ ಅಂತ. ಅದರೊಳಗೆ ಅಧ್ಯಾಯ ಎಷ್ಟು ಅದ? 18. ಎಲ್ಲಾ ಕಡೆ ದೇವಿ ಪುರಾಣ ಹಚ್ತಾರ. ಆ ದೇವಿ ಪುರಾಣದಾಗ ಅಧ್ಯಾಯ ಎಷ್ಟು? 18. ಸ್ವಾಮಿ ಎತ್ತು ಹೋಗಿ ಮೆಟ್ಲು ಹತ್ತಾರಲ್ಲ, 18. ಮಹಾಭಾರತದ ಯುದ್ಧ ಎಷ್ಟು ದಿವಸ ನಡೆದಿತ್ತು? 18 ದಿವಸ. ಅಲ್ಲಿ ಎಷ್ಟು ಅಕ್ಷೋಹಿಣಿ ಸೈನ್ಯ ಪಾಲ್ಗೊಂಡಿತ್ತು? 18 ಅಕ್ಷೋಹಿಣಿ. 18 ದಿವಸ 18 ಅಕ್ಷೋಹಿಣಿ. ನಮ್ಮ ದೇಶದೊಳಗೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ, ಕಾರ್ಯಾಲಯ ಅಂತ ನಾವು ಏನ್ ಕರಿತೀವಲ್ಲ, ಅವಾಗ ಅವಕ್ಕ ಹೆಸರೇನಿತ್ತಂದ್ರೆ ಅಟಾರಹ ಕೊಠಡಿ ಅಂತ ಇತ್ತು. ಅಟಾರಹ ಕೊಠಡಿ ಅದರ ಹೆಸರು. DC ಆಫೀಸಿಗೆ ಮೈಸೂರು ಅರಮನೆಯಲ್ಲಿ ಈಗೂ ಕೂಡ DC ಆಫೀಸಿಗೆ, ಅವತ್ತಿನ DC ಆಫೀಸಿಗೆ ಹೆಸರೇನು ಅಂದ್ರೆ ಅಟಾರಹ ಕೊಠಡಿ ಅಂತ. ಅಲ್ಲೂ ಕೂಡ 18 ಕಚೇರಿಗಳನ್ನ, ಒಂದು DC ಆಫೀಸ್ ಅಂತಂದ್ರೆ ಅಲ್ಲಿ 18 ಕಚೇರಿಗಳು ಇರ್ತಾವ. ಎಲ್ಲೆಲ್ಲಿ 18 ಐತಿ ನೋಡ್ರಿ. ಬಸವ ಪುರಾಣದಲ್ಲಿ 18 ಜಾತಿಗಳು ಬರ್ತಾವ. ಬರೀ 18 ಜಾತಿಗಳು, ಕುಲ 18 ಜಾತಿ ಅಂತ ನೀವು ಹಳ್ಳಿ ಜನ ಮಾತಾಡ್ತಿರ್ತೀರಿ. ಕುಲ 18 ಜಾತಿ ಅಂತ ಅಂದ್ರೆ ಜಾತಿಗಳ ಸಂಖ್ಯಾನು ಕೂಡ 18. ಹೌದಲ್ಲ? ಎಲ್ಲಾ ಕಡೆ ಹಿಂಗೆ 18 ಬರ್ತೈತಿ. ನಾನು 12 ತಾರೀಕು 18ನೇ ತಾರೀಕ ಬಂದೈತಿ. ಇವತ್ತು ನೀವು 18ನೇ ತಾರೀಕಿಗೆ ಬರ್ಬೇಕು ಅಂತ ಹೇಳಿ. ಇವತ್ತು 18ನೇ ತಾರೀಕು. ಮಜೆ ಹೆಂಗೈತಿ ನೋಡ್ರಿ. ಎಲ್ಲಾ 18 ವಿಶೇಷತೆಗಳಲ್ಲಿ ನಾನು 18ಕ್ಕೆ ಬರ್ಬೇಕಂತ ರಾಜನ ಅಭಿಪ್ರಾಯ, ಆಸೆ ಇತ್ತು. 18ಕ್ಕೆ ಬರ್ಬೇಕು ನೀವು. ಏನೈತೆ ಏನೋ ಗೊತ್ತಿಲ್ಲ 18ರ ಮಹತ್ವ. ದೇಶದ ಇತಿಹಾಸದಲ್ಲಿ 18ಕ್ಕೆ ಬಹಳ ಮಹತ್ವ ಐತಿ. ಎಲ್ಲ 18ರ ಬಗ್ಗೆ ಗೊತ್ತ. ಈ ದೇಶದೊಳಗೆ 18 ಬರೀ ಈಗ ಒಂದು ಆ ಸಮಯ ಹೇಳ್ತೀನಿ, ಆ ಕೇಳೋದು ಬೇಡ. ಆದ್ರೂ ಒಂದು ನನಗೆ ಒಟ್ಟ ತಿಳಿದಿಲ್ಲ ರಾಜನ. ಎಲ್ಲ 18ರ ಬಗ್ಗೆ ಗೊತ್ತಿ, ಏನಾದ್ರು ಕೇಳಿ ಹೇಳ್ತೀರ ಅದ್ರ ಬಗ್ಗೆ. ಆದ್ರೆ ಈ ಹಳ್ಳಿಯಾಗ ಹೆಣ್ಮಕ್ಳು ಇನ್ನೊಬ್ಬ ಹೆಣ್ಮಕ್ಳು ಜಗಳ ತೆಗೆದಾಗ ಬೇಯ್ಬೇಕಾದ್ರೆ ಯಾಕ 18 ಅಂತಿರ್ತಾರೆ. ಇದು ಒಂದು ನನಗೆ ಇವತ್ತಿನ ತನಕ ತಿಳಿದಿಲ್ಲ. ಅಂದ್ರೆ ಅದ್ರ ಅರ್ಥ ಏನು ಅಂತೇಳಿ ನನಗೆ ಒಟ್ಟಾಗಿ ಗೊತ್ತಾಗಿಲ್ಲ. ಒಬ್ಬ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳಿಗೆ ಯಾಕ 18 ಇರ್ಬೇಕಾದ್ರ ಏನಿರ್ಬೇಕದು 18 ಅಂತೇಳಿ ನಾನು ಒಟ್ಟು ಇವತ್ತಿನ ತನಕ ಅದ್ರ ಅರ್ಥ ತಿಳಿದಿಲ್ಲ. ಎಷ್ಟೋ ಮಂದಿಗೆ ಕೇಳಾಕ ಹೋದ ಮತ್ತೆ ನಾವು ಯಾಕ 18 ಆಗಿಲ್ಲ ಅಂತೇಳಿ ಸುಮ್ಮನೆ ಕೂತಿಲ್ಲ. ಒಟ್ಟ ಕೇಳೋದು ಬೇಡ, ಹೇಳುದು ಶಾಸ್ತ್ರದಾಗಂತೂ ಇಲ್ಲ, ಅವ್ರ ಬಾಯಾಗೆ ಐತಿ ಅಂತ ಹೇಳಿ. ಇದು ಎಲ್ಲದಕ್ಕಿಂತ ವಿಶೇಷ ಅಂದ್ರೆ 18ನೇ ತಾರೀಕಿಗೆ ನಾ ಬಂದಿದ್ದು, ಅವ್ರು ಡೇಟ್ ಕೊಟ್ಟಿದ್ದು ಬಿಟ್ಟಿರೋದು. ಇದು ಎಷ್ಟನೇ ವರ್ಷದ ಪುಣ್ಯಾರಾಧನೆ?
105ನೇದ್ದು. ಆ 105 ಐತಲ್ಲ, ಆ 0 ತೆಗೆದು ಬಿಡ್ರಿ. ಎಷ್ಟಾಯ್ತು? 1 5 ಸೇರಿದ್ರೆ 6 18. ಅಲ್ಲಿ 18 ಬಂದಿ ನೋಡ್ರಿ. ನಾನು ಅಲ್ಲೂ 18 ಬಂದೇನಿ. ಬಹುಶಃ ಉಣಕಲ್ ಸಿದ್ದಪ್ಪನ ಆಸೆ ಇತ್ತು 18ನೇ ತಾರೀಕಿಗೆ ಬರ್ಬೇಕು ಲಿಂಗಾಲೇಶ್ವರ ಸ್ವಾಮಿಗಳು ಅಂತ ಅವ್ರ ಆಸೆ ಇದ್ದಿರ್ಬೇಕು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಬಂದಿವಿ. ಒಂದು ಹಿಂದಿ ಒಳಗೆ ಬಹಳ ಹಳೆ ಕಾಲದಾಗ ಒಬ್ಬ ಬರ್ದಿದ್ದ. ಬಹಳ ಹಳೆ ಕಾಲ ಅಂತಂದ್ರೆ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಅವರು ಬಹಳ ದೊಡ್ಡ ಹೆಸರು ಮಾಡಿದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಅವಾಗ ಅವ ಬರೀತಾನೆ. ಅವತ್ತು ಬರೋ ಮಾತು, ಭಾಷಣ ಕೈಸೆ ಕರ್ನಾ, ಭಾಷಣ ಕೈಸೆ ಕರ್ನಾ. ನೀವೊಂದು ಪ್ರಶ್ನೆ ಹಾಕೊಂಡು ಭಾಷಣ ಹೆಂಗ್ ಮಾಡಬೇಕು ಅನ್ನೋದನ್ನ ಯಾರನ್ನ ಕೇಳಬೇಕು ಅಂತಂದ್ರೆ ಅವ ಮುಂದೆ ಉತ್ತರ ಬರೆದ, ಅಟಲ್ ಬಿಹಾರಿ ವಾಜಪೇಯಿ ಸೇ ಪೂಛೋ ಅಂತ ಹೇಳಿ ಬರೆದಿದ್ದಾವ. ಅಂದ್ರೆ ಭಾಷಣ ಹೆಂಗ್ ಮಾಡ್ಬೇಕನ್ನೋದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕೇಳ್ಬೇಕು. ಅಷ್ಟು ಕರಾರುವಾಕ್ಕಾಗಿ ಮಾತಾಡ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ. ರಾಜಕಾರಣಿಗಳಲ್ಲಿ ಅಟಲ್ ಬಿಹಾರಿ ಅವರು ಭಾಷಣ ಮಾಡೋದು ಬಹಳ ಕಷ್ಟ ಆಗಿತ್ತು. ರಥಯಾತ್ರೆ ಕೈಸೇ ಕರ್ನಾ, ದೇಶದಲ್ಲಿ 100 ರಥಯಾತ್ರೆಗಳಾಗಿದ್ದಾವೆ. ಆದ್ರೆ ರಥಯಾತ್ರೆಯನ್ನು ದೇಶ ಬೆರಗಾಗುವಂತೆ ಮಾಡಿದವರು ಯಾರು? ಆ ರಥಯಾತ್ರೆ ಕೈಸೇ ಕರ್ನಾ ಅನ್ನೋದಕ್ಕೆ ಉತ್ತರ ಕೊಡ್ತಾನವ ಲಾಲ್ ಕೃಷ್ಣ ಅಡ್ವಾಣಿ ಸೇ ಪೂಛೋ ಅಂತ ಹೇಳಿ ಬರೀತಾನೆ. ಎಲ್ಕೆ ಅಡ್ವಾಣಿ ಹೆಂಗೆ ರಥಯಾತ್ರೆ ಮಾಡಬೇಕು ಅಂತ. ರಾಮಕೃಷ್ಣ ಹೆಗಡೆ ಅವರು ಜೀವಂತಿದ್ದವಾಗ ಮೂಂಚುದಾಡಿ ಕೈಸೆ ಚೋಡದ ರಾಮಕೃಷ್ಣ ಹೆಗಡೆ ಜಿ ಸೇ ಪೂಛೋ ಅಂತ ಬರೆದಿದ್ರ. ಅಂದ್ರೆ ಗಡ್ಡ ಮೀಸಿನ ಎಷ್ಟು ಬಿಡಬೇಕು, ಹೆಂಗ್ ಬಿಡಬೇಕು ಅನ್ನೋದನ್ನ ರಾಮಕೃಷ್ಣ ಹೆಗಡೆ ನೋಡೇ ಕಲಿಬೇಕು. ರಾಮಕೃಷ್ಣ ಹೆಗಡೆ ಜೀವ ಇರೋ ತನಕ ಒಂದು ದಿವಸ ನಾವು ತೆಗೆದಿದ್ದಿಲ್ಲ. ಎಲ್ಲರೂ ಹೆಚ್ಚು ಕಡಿಮೆ ಮಾಡ್ತಿರ್ತಾರೆ. ಆ ಗಡ್ಡ ಮೀಸಿ ಹೆಂಗ್ ಬಿಡ್ಬೇಕು ಅನ್ನೋದನ್ನ, ಎಷ್ಟು ಬಿಡ್ಬೇಕು ಅನ್ನೋದನ್ನ ರಾಮಕೃಷ್ಣ ಹೆಗಡೆನ ನೋಡಿ ಕಲಿಬೇಕು. ಲುಂಗಿ ಕೈಸೆ ಪೆಹನಾ, ದೇವೇಗೌಡ ಜಿ ಸೇ ಪೂಛೋ. ದೇವೇಗೌಡರು ಮುಖ್ಯಮಂತ್ರಿ ಆದರೂ ಲುಂಗಿನ, ಪ್ರಧಾನಮಂತ್ರಿ ಆದರೂ ಲುಂಗಿನ. ಎಲ್ಲರೂ ಲುಂಗಿ ಬಿಟ್ಟು ಒಮ್ಮೆ ಪ್ಯಾಂಟ್ ಹಾಕಿದ್ದು ನೋಡಿರಿ ನೀವು. ದೇವೇಗೌಡರು ಪ್ಯಾಂಟ್ ಹಾಕಿದ್ದು ನೋಡಿರಿ. ಈಗೂ ಕೂಡ ಲುಂಗಿ ಕೈಸೆ ಪೆಹನಾ, ದೇವೇಗೌಡ ಜಿ ಸೇ ಪೂಛೋ. ಹಿಂಗ ಬಹಳ ಮಂದಿ ತೆಗೆದು ಬರೆದಿದ್ದ ಇಡೀ ದೇಶದೊಳಗೆ. ಅಷ್ಟು ಹೇಳಕ್ ತಯಾರಿಲ್ಲ, 18 ಹೇಳ್ದಂಗೆ. ಇದನ್ನೆಲ್ಲ ಹೇಳಕ್ ತಯಾರಿಲ್ಲ. ಈಗ ನಾವು ಏನ್ ಹೇಳ್ಬೇಕಾಗೈತಿ ಅಂತಂದ್ರ ಪ್ರವಚನ ಕೈಸೇ ಕರ್ನಾ. ಇದು ನೀವು ಉತ್ತರ ಹೇಳ್ರಿ. ಶರಣ ಬಸವ ದೇವರ ಜಿ ಸೇ ಪೂಛೋ ಅನ್ನುವಂಗ ಮಾಡ್ಬೇಕಾಗೈತಿ. ನಾವು ಸೇರಿಸ್ತೀವಿ. ಪ್ರವಚನ ಹೆಂಗ್ ಮಾಡ್ಬೇಕು ಅನ್ನೋದಪ್ಪ ಅಂತಂದ್ರೆ ನಮ್ಮ ಶರಣ ಬಸವ ದೇವರು ನೋಡೇ ಕಲೀರಿ. ಇನ್ನೊಂದು ಹೇಳ್ಬೇಕಾಗೈತಿ ನಾವು. ಅದು ಯಾವುದು? ಮಂದಿರ ಕೈಸೆ ನಿರ್ಮಾಣ ಕರ್ನಾ, ಮಂದಿರ ನಿರ್ಮಾಣ ಕೈಸೆ ಕರ್ನಾ. ಕಲ್ಲಿನ ಗುಡಿ ಹೆಂಗ ಕಟ್ಟಬೇಕು ಅಂತ ಇನ್ನು ಮ್ಯಾಲ ಯಾರಾದ್ರೂ ದೇಶದೊಳಗೆ ಪ್ರಶ್ನೆ ಮಾಡಿದ್ರೆ ಉಣಕಲ್ ಸಿದ್ದಪ್ಪಜ್ಜ ಕಮಿಟಿ ಜಿ ಸೇ ಪೂಛೋ ಅನ್ನುವಂಗ ಮಾಡಿಬಿಟ್ಟಾರ. ಅದ್ಭುತ ಗುಡಿ ಬೇಕಾ. ಗುಡಿ ನೋಡಿಬಿಟ್ರೆ ಬಾಟಿ ತುಂಬಬೇಕು, ಹಸುದವ್ರು ಬಾಟಿ ತುಂಬಬೇಕು. ಬಹಳ ಚಂದ ನೋಡುವಂಗ ಮಾಡಿದ್ರಿ ಗುಡಿನ. ಈಗ ನಿರೂಪಣೆ ಮಾಡೋ ಟೀಚರ್ ಬಂದು ಒಂದು ಮೊಬೈಲ್ ತೋರಿಸಿದ್ರಾಗ ಏನ್ ತೋರಿಸಿಲ್ಲ ಇರೋದು ನೀವೇ ಮನಸ್ಸಿಗೆ ಮಾಡ್ಕೋಬೇಡ. ನೀವು ಇಷ್ಟ ಕಷ್ಟ ಸ್ವಾಮಿಗಳು ನಿಮ್ ಕೈ ಸರಿ ಇರುವುದಿಲ್ಲ. ಏನೂ ತೋರಿಸಿ ಅವ್ನು ಹೇಳ್ಬೇಕಾಗಿರ್ತೀನಿ ನಾನು. ಕುಂಭೋತ್ಸವ ಕೈಸೆ ಕರ್ನಾ, ಉಣಕಲ್ ಮಹಿಳಾ ಜಿ ಸೇ ಪೂಛೋ ಅನ್ನೋದು ತೋರಿಸಿದ್ರು. ಕುಂಭಗಳ ಯಾತ್ರೆಯನ್ನು ಹೆಂಗ್ ಮಾಡ್ಬೇಕು ಅನ್ನೋದಂದ್ರೆ ನಮ್ಮ ಉಣಕಲ್ ಹೆಣ್ಮಕ್ಳು ನೋಡೇ ಕಲೀಬೇಕು. ಗಾಬರಿಯಾದ ಮೇಲೆ ಅವ್ರು ಮೊಬೈಲ್ ನ್ಯಾಗ ತೋರಿಸಿದ್ರು. ನಿಮ್ಗೆಲ್ಲ ನೋಡಿ ಆ ಕುಂಭ ಹೊತ್ತಿದ್ದು, ಕುದುರೆ ಕುಣಿಯೋದು, ಜಗ್ಗಲಿಗೆ ಮೇಳ, ಒಂಟಿ, ಆನಿ ಇವನ್ನೆಲ್ಲ ನೋಡಿ ಗಾಬರಿಯಾದ. ನಾವು ನೆಹರು ಮೈದಾನದ ಪ್ರವಚನ ಮಾಡಬೇಕಾದ್ರೆ ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಅಂತ ಬೆಳಿಗ್ಗೆ 4 ಗಂಟೆಗೆ ಬರ್ತಿದ್ವಿ ನಾವು ಓನ್ಯಾಗ. ಅವತ್ತ
ಈ ರಾಜಣ್ಣ ಕೊಡವಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದು, ಉಣಕಲ್ ದೈವದ ಜೊತೆಗೆ ನೀವು ಸ್ವಲ್ಪ ಮುಂದಾಳತ್ವ ವಹಿಸಿ ಬೆಳಗ್ಗೆ ಆ ಪಾದಯಾತ್ರೆ ಮಾಡಬೇಕು ಅಂತ. ಇವತ್ತಿಗೂ ಕೂಡ ಹುಬ್ಬಳ್ಳಿ ಒಳಗಿಂದ ಬಹಳ ವಿಶೇಷ ನೆನಪಿರುವಂತಹ ಬೆಳಗಿನ ಪಾದಯಾತ್ರೆ ಯಾವುದು ಅಂದ್ರೆ ಉಣಕಲ್ಲಾಗ ಮಾಡಿರ್ತಕ್ಕಂಥ ಪಾದಯಾತ್ರೆ. 4 ಗಂಟೆಗೆ 1100 ಕುಂಭ ಹೊತ್ಕೊಂಡು ನಿಂತಿದ್ರಿ ಹೆಣ್ಮಕ್ಳು. ಬೆಳಗು ಮುಂಚೆ 4 ತಾವು ಎದ್ದಿದ್ರಿ ಯಾವಾಗ, ಕುಂಭ ತಂದಿದ್ರಿ ಯಾವಾಗ. ಆ ಮಾರಿಗಳು ಆದು ಇದು ಅದನ್ನೆಲ್ಲ ನೋಡಿ ನನಗೆ ದಿಕ್ಕು ತಟ್ಟು ಹೋಗಿತ್ತು. ಅದ್ಭುತ. ನೀವು ಉಣಕಲ್ ಹೆಣ್ಮಕ್ಳು ಗಂಡ್ಮಕ್ಳು ಏನಿಲ್ಲ, ನೀವು ಏನೂ ಮಾಡಂಗಿಲ್ಲ, ಮಾಡಕ್ ನಿಂತ್ರಿ ಅಂತಂದ್ರೆ ಯಾರೂ ಬಟ್ಟಿರ್ಬಾರ್ದು ಅಂತ ಕೆಲಸ ಮಾಡಿ ತೋರಿಸೋ ತಾಕತ್ತು ನಿಮಗೆ. ಅದ್ಭುತ ತಾಕತ್ತು. ಅದೇನು ಬಸವಣ್ಣನವರು ಒಂದು ವಚನ ಐತಿ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಹೇಳಿರ್ಬೇಕು ಅವರು ಪ್ರವಚನದವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲುಗಳೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಬಸವಣ್ಣನವರು ದೇಹದೊಳಗೆ 3 ಭಾಗ ಮಾಡ್ತಾರೆ. ಕಂಬದ ಭಾಗ, ದೇವಾಲಯದ ಭಾಗ, ಕಳಸದ ಭಾಗ, 3 ಭಾಗ ಮಾಡಿದ್ರು ನೋಡ್ರಿ ಈ ದೇಹದೊಳಗೆ. ಉಳ್ಳವರು ಶಿವಾಲಯ ಮಾಡುವರಯ್ಯ. ಏನು ಉಳ್ಳವರು? ಒಂದು ಬಹಳ ಮಹತ್ವದ ಪ್ರಶ್ನೆ. ಹಣ ಉಳ್ಳವರು, ಅಧಿಕಾರ ಉಳ್ಳವರು, ಎಷ್ಟು ಶರಣರ ಜಾಣತನಕ್ಕಂತಂದ್ರೆ ಆ ಶರಣರ ಬುದ್ಧಿವಂತಿಕೆಗೆ ನನ್ನ ಅಧ್ಯಯನದಲ್ಲಿ ಈ ದೇಶದೊಳಗೆ ಯಾರು ಕೂಡ ಸಮಬಾರದಿಲ್ಲ ಅನ್ನುವಂತಹದ್ದನ್ನು ಒಂದು ಮಾತು ಹೇಳ್ಬಿಡ್ಬೋದು. ಅವ್ರ ಬುದ್ಧಿನೇ ಅದು ಅದ್ಭುತವಾಗಿರ್ತಕ್ಕಂತಹ ಬುದ್ಧಿ, ಶರಣರ ಬುದ್ಧಿ. ಬರೀ ಇಷ್ಟ ಸೇರಿಸಿಬಿಟ್ಟು ನೋಡ್ರಿ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಏನು ಅಂತ ಹೇಳಿಲ್ಲ ಅವ್ರು, ಏನು ಉಳ್ಳವರು ಅಂತ ಹೇಳಿಲ್ಲ. ಅಧಿಕಾರ ಉಳ್ಳವರು, ಭೂಮಿ ಉಳ್ಳವರು, ದುಡ್ಡು ಉಳ್ಳವರು, ಏನು ಉಳ್ಳವರು, ಬರೀ ಉಳ್ಳವರು ಅಂತ ಹೇಳಿಬಿಟ್ರು. ನನ್ನ ತಿಳುವಳಿಕೆಯಲ್ಲಿ ಹಣವುಳ್ಳವರು ಶಿವಾಲಯ ಮಾಡುವರಯ್ಯ ಅಂದಿಲ್ಲವರು, ಅಧಿಕಾರವುಳ್ಳವರು ಶಿವಾಲಯ ಮಾಡುವರಯ್ಯ ಅಂದಿಲ್ಲವರು. ಅವ್ರು ಅಂದಿದ್ದೇನಪ್ಪ ಅಂತಂದ್ರೆ ಭಕ್ತಿ ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂದಿರಬೇಕು ಅಂತ ನಾನು ಅನ್ಕೊಂತೀನಿ. ಭಕ್ತಿ ಎಲ್ಲಿರ್ತೈತೆ ಅವರಿಂದ ಗುಡಿ ನಿರ್ಮಾಣ ಆಗ್ತಾವೆ ಹೊರತಾಗಿ ಭಕ್ತಿ ಇರ್ಲಾರದವರಿಂದ ಗುಡಿ ನಿರ್ಮಾಣ ಆಗುವುದಿಲ್ಲ. ರೊಕ್ಕಿದ್ದವರು ಗುಡಿ ಕಟ್ಟಕ್ ಆಗುದಿಲ್ಲ, ಅಧಿಕಾರ ಇದ್ದವರು ಗುಡಿ ಕಟ್ಟಕ್ ಆಗುದಿಲ್ಲ. ಯಾರಿಗೆ ಗುಡಿ ಕಟ್ಟಕ್ ಆಕೈತಿ ಅಂತಂದ್ರೆ ಬೆಳಗಿನಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ದುಡಿದು ಅದ್ರಾಗ ಒಂದು 10 ರೂಪಾಯಿ ಉಳಿಸಿದು ಅಜ್ಜನ ಗುಡಿ ನಿರ್ಮಾಣ ಆಗಲಿ ಅಂತ ಯಾರು ಕೊಡ್ತಾರೋ ಅವರಿಂದ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ 2 ಕೋಟಿ ಮ್ಯಾಲೆ ಹಣ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಆ ಗುಡಿ ನೋಡಿ ನಮಗೆ ಗಾಬರಿ ಆಗಿ ಹೋಯ್ತು, ಆನಂದ ಆಗಿ ಹೋಯ್ತು, ರೋಮಾಂಚನ ಆಯ್ತು. ರಾಜನಿಂದ ಮಾತಾಡ್ಸಕ್ ಹೋಗ್ತಾರ, ಮಾತು ಬರುವಲ್ಲಿ ನೋಡ್ಬೇಕು ಅನ್ಸಾಕತೈತಿ, ಅದನ್ನ ಅನುಭವಿಸ್ಬೇಕು ಅನ್ಸಾಕತೈತಿ. ಅದ್ಭುತವಾದ ಗುಡಿ. ಆ ಗುಡಿಯ ಸೌಂದರ್ಯವನ್ನು ನೀವು ಜನ ಇದ್ದಾಗ ನೋಡ್ಬೇಡ್ರಿ. ಉಣಕಲ್ ಗುಡಿ ಸೌಂದರ್ಯವನ್ನು ಜನ ಇದ್ದಾಗ ನೋಡ್ಬೇಡ್ರಿ, ಗದ್ದಿದ್ದಾಗ ನೋಡ್ಬೇಡ್ರಿ. ಯಾರು ಇಲ್ದಾಗ, ಯಾವಾಗಲೇ ಯಾಕಾಗಲಿ, 1 ವರ್ಷ ಆಗಿರೋದು, ಯಾರು ಇಲ್ದಾಗ ಸುಮ್ಮನೆ ಬಂದು ಆ ಗುಡಿ ಒಳಗೆ ಕುತ್ಕೊಂಡು ನೋಡಿ ಹೆಂಗ. ಯಾರು ಇಲ್ದಾಗ ಬಂದು ಕುಂತ್ರಿ ಅಂತಂದ್ರೆ ಕರೆ ಹೇಳ್ತೀವಿ, ಸಿದ್ದಪ್ಪ ಜನ ಮಾತಾಡ್ತಿರ್ತಾರ. ಅಂತಹ ಗುಡಿ. ಈ ದೇಶದೊಳಗೆ 2 ಭಾಗ ಮಾಡೋದು, ಈ ದೇಶದೊಳಗೆ 2 ಭಾಗ ಮಾಡೋದು. ಯಾಕಂದ್ರೆ ಉದ್ದ ಐತಿ ದೇಶ, ದಕ್ಷಿಣೋತ್ತರವಾಗಿ ಬೆಳೆದೈತಿ ನಮ್ಮ ದೇಶ, ದಕ್ಷಿಣೋತ್ತರವಾಗಿ ಬೆಳೆದೈತಿ. ಗೊತ್ತಲ್ಲ ನಿಮಗೆ? ಪೂರ್ವ ಪಶ್ಚಿಮ ಕಡಿಮೆ ಐತಿ, ಉತ್ತರ ದಕ್ಷಿಣ ಬಹಳ ಬೆಳೆದೈತಿ ಭಾರತ ದೇಶ. ನನ್ನ ಒಂದು ದೇಶವನ್ನ ತಿರುಗಿದ ಅನುಭವದಲ್ಲಿ ಈ ದೇಶವನ್ನ ಬಹಳ ಸರಿ ಸುತ್ತಾಕಿ ನಾನು. ಬಹಳ ದೇವಾಲಯಗಳನ್ನು ನೋಡಿದೀನಿ, ಬಹಳ ಆಶ್ರಮಗಳನ್ನು ನೋಡಿದೀನಿ. ಹಿಮಾಲಯದಲ್ಲಿ ಆಗಾಗ 2 ತಿಂಗಳು ಹೋಗಿದ್ದು ಬರೋದು ರೂಢಿ ಇತ್ತು ನನಗೆ 97ನೇ ಇಸ್ವಿಯಿಂದ. ಯಾವಾಗ ಹೋದ್ರು 2 ತಿಂಗಳ 3 ತಿಂಗಳ ಹಿಮಾಲಯದ ಪ್ರಾಂತದಲ್ಲಿ ತಿರುಗೋದು. ಯಾಕೆ ಅಂತಂದ್ರೆ ನಮ್ಗ ಒಂದು ಪದ್ಧತಿ ಐತಿ, ಸ್ವಾಮಿ ಆದವ ದೇಶ ತಿರುಗಬೇಕು ಅಂತ ಹೇಳಿ. ಆತನಿಗೆ ಒಂದು ಹೆಸರು ಬರ್ತೈತಿ, ದೇಶಿಕ ಅಂತ ಹೇಳಿ. ದೇಶಿಕ ಅಂತಂದ್ರೆ ದೇಶಿಕನಾಗಿ ದೇಶವನ್ನ ತಿರುಗಿ ಮುಂದೆ ಅಧಿಕಾರವನ್ನ ಪಡಿಬೇಕು ಅನ್ನುವಂತ. ಈ ದೇಶವನ್ನ ಪರಿಪೂರ್ಣ ತಿರುಗಿದ ನನ್ನ ಅನುಭವದಲ್ಲಿ ಒಂದು ಘಟನೆ ನಿಮ್ಗೆ ಹೇಳ್ಕೊತೀನಿ. ಏನು ಹಿಂಗೆ ಉದ್ದಕ್ಕೆ ಬೆಳೆದೈತಿಲ್ಲ,
ಇದರೊಳಗೆ ಉತ್ತರದ ಒಂದು ಭಾಗ, ದಕ್ಷಿಣದ ಒಂದು ಭಾಗ. ಉತ್ತರದ ಲಿಪಿ ಹೆಂಗೈತಿ ಗೊತ್ತೈತಿ, ದಕ್ಷಿಣದ ಲಿಪಿ ಹೆಂಗೈತಿ ನಿಮಗೆ ಗೊತ್ತೈತಿ. ದೇವನಾಗರಿ ಲಿಪಿ ಅಂತ ನಾವೇನ್ ಕರಿತೀವಲ್ಲ, ಸಂಸ್ಕೃತ, ಹಿಂದಿ, ಮರಾಠಿ, ಗುಜರಾತಿ ಇವೆಲ್ಲ ಅದಾವಲ್ಲ, ಒಂದೇ ಹೆಚ್ಚು ಕಡಿಮೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗುವಂತಹ ಆಕಾರವುಳ್ಳ ಭಾಷೆಗಳು. ನಮ್ಮ ದಕ್ಷಿಣ ಭಾಗದೊಳಗೆ ದುಂಡು ದುಂಡು ಅಕ್ಷರಗಳು ಬರ್ತಾವೆ. ಅದು ಮಲಯಾಳಂ ಇರ್ಬೋದು, ಅದು ತಮಿಳ್ ಇರ್ಬೋದು, ಅದು ತೆಲುಗು ಇರ್ಬೋದು, ಅದು ಕನ್ನಡ ಇರ್ಬೋದು. ದಕ್ಷಿಣದ ಲಿಪಿನೇ ಬೇರೆ ಐತಿ, ಉತ್ತರದ ಲಿಪಿನೇ ಬೇರೆ ಐತಿ. ಇನ್ನೂ ನೀವು ಬಹಳ ವಿಶೇಷ ಹೇಳ್ಬೇಕಂದ್ರೆ ದಕ್ಷಿಣ ಭಾಗದ ಜನಗಳ ಮುಖಚರ್ಯನೇ ಬೇರೆ ಐತಿ, ಉತ್ತರ ಭಾಗದ ಜನರ ಮುಖಚರ್ಯನೇ ಬೇರೆ ಐತಿ. ಬಹಳ ಹಳೆಯ ಕಾಲದೊಳಗ ಅವರು ಆರ್ಯರು, ನಾವು ದ್ರಾವಿಡರು. ಈ ದೇಶದ ಮೂಲ ನಿವಾಸಿಗಳು ಯಾರು ಅಂತಂದ್ರೆ ನಾವೇ ದ್ರಾವಿಡರು. ಈ ಭಾರತ ದೇಶದ ಮೂಲ ನಿವಾಸಿಗಳು ಯಾರು ಅಂತಂದ್ರೆ ದ್ರಾವಿಡರು. ನಾವು ದಕ್ಷಿಣ ಭಾರತದವರ ಮೂಲ ನಾವೇ ಈ ದೇಶಕ್ಕೆ. ಗೊತ್ತಿರಲಿ ನಿಮಗೆ, ಅದ್ರ ಬಗ್ಗೆ ಈ ಭಾಷಾ ಆರ್ಯರು ದ್ರಾವಿಡರು ಅದ್ರ ಬಗ್ಗೆ ಬಿಟ್ಬಿಡೋದು. ಎರಡು ಭಾಗ ಮಾಡಿದಾಗ ನನ್ನ ಅನುಭವದಲ್ಲಿ ದೈವಿ ಶಕ್ತಿಯನ್ನು ನೋಡಬೇಕಾದ್ರೆ ಹಿಮಾಲಯಕ್ಕೆ ಹೋಗ್ಬೇಕು. ದೈವಿ ಶಕ್ತಿ. ಅದರ ನಂತರದಲ್ಲಿ ಮಾನವನ ಶಕ್ತಿಯನ್ನು ನೋಡಬೇಕಾದ್ರೆ ದಕ್ಷಿಣಕ್ಕೆ ಬರಬೇಕು. ನಾವು ದೈಹಿಕವಾಗಿ ಬಹಳ ಬುದ್ಧಿಜೀವಿಗಳು, ಶಕ್ತಿಶಾಲಿಗಳು, ಬೌದ್ಧಿಕವಾಗಿ ಬಹಳ ಬುದ್ಧಿಜೀವಿಗಳು ನಾವು ಭಾರತೀಯರು. ಅದರೊಳಗೆ ದಕ್ಷಿಣದವರು. ದೈವಿ ಶಕ್ತಿ ಅಲ್ಲೇ ನೋಡುದು, ಮಾನವ ಶಕ್ತಿ ಇಲ್ಲೇ ನೋಡುದು ಅನ್ನೋದಕ್ಕೆ ಹಿಮಾಲಯದ ಬಗ್ಗೆ ಒಂದೇ ಒಂದು ಘಟನೆ ಹೇಳ್ತೇನೆ ನಿಮಗೆ. ಅಲ್ಲಿ ದೈವಿ ಶಕ್ತಿ ಯಾವ ರೀತಿ ಕೆಲಸ ಮಾಡ್ತೈತಿ. ಈಗ ಕೇದಾರನಾಥನ ದೇವಸ್ಥಾನದ ಒಂದು ಘಟನೆ ಹೇಳ್ತೀನಿ. ಕೇದಾರನಾಥನ ದೇವಸ್ಥಾನದ ಪೂಜೆ ಮಾಡಿ 6 ತಿಂಗಳು ಬಾಗಿಲ ಹಾಕ್ತಾರೆ. ಹಿಮದಿಂದ ಮುಚ್ಚಿಕೊಂಡು ಬಿಡುತ್ತೈತಿ ಇಡೀ ದೇವಸ್ಥಾನ. ಇವತ್ತೇನು ಪೂಜಾರಿಗಳು ಪೂಜಾ ಮಾಡಿ ಸರ್ಕಾರದ ಭದ್ರತೆಯೊಳಗ ಅದು ದೇವಸ್ಥಾನ ಕರ ಹಾಕ್ಬೇಕು. ಅದೇನು ಯಾವ ಹೋಗಿ ಕರ ಹಾಕೊಂಡು ಹೋದಲ್ಲ. ಆ ಕೇದಾರನಾಥನಿಗೆ ಹೂ ಪತ್ರಿಗಳನ್ನೆಲ್ಲ ಏರಿಸಿ ದೀಪ ಹಚ್ಚಿಟ್ಟು ಏನು ಕರ ಹಾಕೊಂಡು ಬರ್ತಾರಲ್ಲ, 6 ತಿಂಗಳ ನಂತರದಲ್ಲಿ ಕರ ತೆಗೆದಾಗ ಈ ಪೂಜಾ ಮಾಡಿ ಏರಿಸಿ ಕೂಡ ಹೆಂಗಿರ್ತೈತಿ, ಎಲ್ಲ ದೀಪ ಎಲ್ಲ ಹಂಗ ಇರ್ತೈತಿ. ಅಲ್ಲಿ ಯಾರು ಎಣ್ಣೆ ಹಾಕಿದ್ರು. ಆ ಕೇದಾರನಾಥಕ್ಕೆ ಹೋಗ್ಬೇಕಾದ್ರೆ ಗೌರಿ ಕುಂಡದಿಂದ ಮ್ಯಾಲೆ 14 ಕಿಲೋಮೀಟರ್ ಹೋಗ್ಬೇಕು. ಕೆಲವು ಜನ ನಡ್ಕೊಂಡು ಹೋಗ್ತಾರೆ, ಕೆಲವು ಜನ ಮನುಷ್ಯ ಮೇಲೆ ಹೋಗ್ತಾರೆ, ಕೆಲವು ಜನ ಕುದುರೆ ಮೇಲೆ ಹೋಗ್ತಾರೆ, ಬೇರೆ ಬೇರೆ ಟೈಪ್ ಹೋಗ್ತಾರೆ. ಅದೆಲ್ಲ ಬಿಟ್ಬಿಡೋದು. ಒಂದು ಏನೈತಿ ಅಲ್ಲಿ ಅಂತಂದ್ರೆ, ಗೌರಿ ಕುಂಡ ಅಂತ ಏನೈತಲ್ಲ, ಅಲ್ಲಿ ಒಂದು ಗೌರಿ ಕುಂಡ ಅಂದ್ರೆ ನೀರಿನ ಕುಂಡ ಐತೆ. ಅದ್ರ ಮಕ್ಕಳ ನದಿ ಹರಿತೈತಿ. ನದಿ ಒಳಗೆ ನೀವು ಹಿಂಗೆ ಕೈ ಇಟ್ರಿ ಅಂತಂದ್ರೆ ನಿಮ್ ಕೈಯಾಗಿನ ರಕ್ತ ಗಟ್ಟಿ ಆಗ್ಬೇಕು ಅಂತ ಐಸ್. ಅಷ್ಟು ಬರುತ್ತ ಬೀಳ್ತೈತೆ ಹಂಗ. ಅದ್ರ ಮಕ್ಕಳ ಏನು ಕುಂಡ ಐತಲ್ಲ, ಆ ಕುಂಡದೊಳಗ ಬಿಸಿನೀರು ಬರ್ತೈತಿ. ಬಿಸಿನೀರು ಬರ್ತೈತಿ. ಎಂಥ ಬಿಸಿನೀರು! ನೀವು ಗ್ಯಾಸ್ ಹಚ್ಚಿ ಅನ್ನ ಮಾಡಬೇಕು ಅಂತಂದ್ರೆ 1 kg ಅನ್ನ ಮಾಡಕ್ ಕನಿಷ್ಠ 6 ತಾಸು ಗುದ್ದಾಗಬೇಕಾಗುತ್ತೆ. ಹೊರಗನ ಹಚ್ಚಿ ಏನಾದ್ರು ಮಾಡ್ತೀರಿ ಅಂದ್ರೆ ಆಶ್ಚರ್ಯ ಅಂತಂದ್ರೆ ಅಲ್ಲಿ ನೀರು ಬೀಳುತ್ತಲ್ಲ, ನೀವು ಬಟ್ಟೆ ಒಳಗೆ ಅಕ್ಕಿ ಹಾಕಿ 2 ನಿಮಿಷ ಆ ನೀರಿನ ಬುಡಕ್ಕೆ ಹಿಡಿದ್ರೆ ಸಾಕು, ಅನ್ನ ಆಗಿ ಹೋಗ್ಬಿಡ್ತೈತಿ. ಅಂತ ಬಿಸಿನೀರು ಬರ್ತೈತೆ. ಎಲ್ಲಿ ನೀರು ಕಾಸಲಿಕ್ಕೆ ಸಾಧ್ಯವೇ ಇಲ್ವೋ ಆ ಜಾಗದಲ್ಲಿ ನೀವು ನಳ ಚಲೋ ಮಾಡಿದ್ರಪ್ಪ ಅಂತಂದ್ರೆ ಆಗ ನೀರಕ್ಕೆ ಖಾಲಿ ಬೀಳ್ತೈತೆ. ನಮ್ಮಲ್ಲಿ ನಳ ಚಲೋ ಮಾಡಿ ನೀರು ಬೀಳ್ತೈತೆ, ಹಂಗೆ ಬೀಳಲ್ಲ. ನಳದಾಗ ಗಟ್ಟಿಯಾಕಲ್ಲ. ಅಂತಹ ವ್ಯವಸ್ಥೆ ಒಳಗ ಹಾಗಾದ ಸೃಷ್ಟಿ ಮನುಷ್ಯನಿಗೆ ಬಿಸಿ ನೀರು ಬೇಕಾಗುತ್ತೆ ಮುಂದ ಅಂತ ಹೇಳಿ ತಿಳ್ಕೊಂಡು ಸುಡು ನೀರನ್ನ ಕೊಟ್ಟಿದ್ದು ಯಾರು? ಇಂತಹ ನೂರಾರು ಘಟನೆಗಳು ಅಲ್ಲಿ ದೈವಿ ಶಕ್ತಿ, ದೈವಿ ಸೃಷ್ಟಿಯ ಬಗ್ಗೆ ಅಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ ಬಹಳ ವಿಮರ್ಶೆ ನಮ್ಮ ಬಗ್ಗೆ. ಈ ದಕ್ಷಿಣ ಭಾರತದ ಜನಗಳೇನಿಲ್ಲ, ನಾವು ಮಹಾ ಸಮರ್ಥರು. ನಾವು ಸಾಮಾನ್ಯರಲ್ಲ. ನೀವು ದಕ್ಷಿಣ ಭಾರತದ ಕರ್ನಾಟಕದಿಂದ ಹಿಡ್ಕೊಂಡು
ಪೂರ್ಣ ಪ್ರಮಾಣ ದಕ್ಷಿಣ ಭಾಗದ ದೇವಾಲಯಗಳನ್ನು ಒಂದು ಸಾರಿ ನೋಡ್ಬೇಕು ಜೀವನದಾಗ. ಯಾವಾಗ ಜೀವನದಾಗ ಅಂತಂದ್ರೆ ಹೊತ್ಕೊಂಡು ಹೋಗುವಾಗಲ್ಲ, ಅಡ್ಡಾಡಕ್ ಬರುವಾಗ. ಎಲ್ಲಾ ಕಡೆ ಅಡ್ಡಾಡಕ್ ಬರ್ತಿರ್ಬೇಕು, ಅವಾಗ ಅಡ್ಡಾಡ್ಬೇಕಾದ್ರೆ ಸರಿಯಾಗಿರ್ಲಿ. ನಮ್ಮವರು ದೇವಸ್ಥಾನದ ಬಗ್ಗೆ ಎಷ್ಟು ಕಿಮ್ಮತ್ತು ಕೊಟ್ಟರು, ದೇವಸ್ಥಾನ ಅಂತಂದ್ರೆ ಎಷ್ಟು ಸ್ವಾಭಿಮಾನ ಇಟ್ಟುಕೊಂಡಿದ್ರು ಆ ದೇವಸ್ಥಾನದ ಬಗ್ಗೆ ಅನ್ನೋದಕ್ಕೆ ಒಂದು ದೇವಸ್ಥಾನ ಇದೆ, ರಾಮೇಶ್ವರ. ರಾಮೇಶ್ವರ ದೇವಸ್ಥಾನ ಎಲ್ಲೈತಿ ಗೊತ್ತಾದು? ನೀರಾಗೈತಿ, ನೀರಾಗ, ಸಮುದ್ರದ ನೀರಾಗೈತಿ. ಈ ದಂಡೆಯಿಂದ ನೀವು ಒಳಗೆ ಹೊರಟ್ರಿ ಗುಡಿ ಕಡೆಗೆ ಅಂತಂದ್ರೆ 6 ಕಿಲೋಮೀಟರ್ ಹೋಗ್ಬೇಕು. ಒಂದು ಕ್ಷಣ ಹೊತ್ತು ವಿಚಾರ ಮಾಡಿ, 6 ಕಿಲೋಮೀಟರ್ ಒಳಗೆ ಹೋಗ್ಬೇಕು. 6 ಕಿಲೋಮೀಟರ್ ಒಳಗೆ ಹೋದ ಮೇಲೆ ಗುಡಿ ಕಟ್ಟ್ಯಾರ. ಎಷ್ಟು ದೊಡ್ಡ ಗುಡಿ ಕಟ್ಟ್ಯಾರ ಅವರು, ಎಷ್ಟು ದೊಡ್ಡ ಗುಡಿ ಕಟ್ಟ್ಯಾರ? 1 ಕಿಲೋಮೀಟರ್ ಉದ್ದ, ಅರ್ಧ ಕಿಲೋಮೀಟರ್ ಅಗಲ. ವಿಚಾರ ಮಾಡ್ರಿ, 1 ಕಿಲೋಮೀಟರ್ ಉದ್ದ, ಅರ್ಧ ಕಿಲೋಮೀಟರ್ ಅಗಲ ಗುಡಿ ಕಟ್ಟ್ಯಾರ. ರಾಮೇಶ್ವರ ದೇವಸ್ಥಾನದ ಸೈಜ್ ಇದು ನಾ ಹೇಳ್ತಾ ಇರೋದು. ಸಿದ್ದಪ್ಪಜ್ಜನ ದೇವಸ್ಥಾನ ಎಷ್ಟು ಉದ್ದ ಅಗಲ ಐತೆ ಅಂತಂದ್ರೆ 60-35 ಐತಿ. 60-35 ಐತಿ. 60 ಉದ್ದ ಐತಿ, 35 ಅಗಲ ಐತಿ. ಆದ್ರೆ ರಾಮೇಶ್ವರ ದೇವಸ್ಥಾನ 1 ಕಿಲೋಮೀಟರ್ ಉದ್ದ ಐತಿ, ಅರ್ಧ ಕಿಲೋಮೀಟರ್ ಅಗಲ ಐತಿ. ಒಳಗೆ ಕಂಬಗಳನ್ನ ಏನ್ ಮಾಡ್ಯಾರಲ್ಲ, ಆ ಕಂಬಗಳನ್ನ ಕಂಬ 3-4 ಜನ ಕೂಡಿ ಹಿಂಗೆ ಟ್ಯಾಕೆ ಹೊಡೆದು ಒಂದೊಂದು ಕಂಬ. ಅಂತಹ ಕಂಬಗಳ ಸಂಖ್ಯೆ ಎಷ್ಟು? 5,000 ಕಂಬಗಳು. ಒಂದೇ ಗುಡಿಯಲ್ಲಿ 5,000 ಕಂಬಗಳು. ವಿಚಾರ ಮಾಡಿ. ಆ 6 ಕಿಲೋಮೀಟರ್ ನೀರಾಗ ಹೋದ್ರೆ ಹೆಂಗ, ಬುನಾದಿನ ಅವತ್ತಿನ ಕಾಲಕ್ಕೆ ತೆಗೆದ್ರೆ ಹೆಂಗ, ನೀರು ಸರಿಸಿದ್ರೆ ಹೆಂಗ, ಬುನಾದಿ ಹಾಕಿದ್ರೆ ಹೆಂಗ, ಇವ್ರು ಎಲ್ಲಿ ಕಟ್ಟಿದ್ರು ತಗೊಂಡು ಹೋಗಿ ಹೆಂಗ ಗೆಲ್ಲಿಸಿದ್ರು, ಸುಮ್ಮನೆ ಒಂದು ನಿಮಿಷ ವಿಚಾರ ಮಾಡ್ರಿ. ಸುಮ್ಮನೆ ಅಟೆಂಡ್ ಹೊಡೆದಲ್ಲ ಗುಡಿಯವರು. ವಿಚಿತ್ರ ಅಂದ್ರೆ ಆ ದೇವಸ್ಥಾನನ ಯಾವಾಗ ನಿರ್ಮಾಣ ಮಾಡ್ಯಾರಪ್ಪ ಅಂದ್ರೆ 1100 ವರ್ಷಗಳ ಹಿಂದೆ. ಇವತ್ತ ನೀನೆಲ್ಲ 1100 ವರ್ಷಗಳ ಹಿಂದೆ ಯಾವುದೇ JCB ಇಲ್ಲ, ಯಾವುದೇ ಕ್ರೇನ್ ಇಲ್ಲ, ಯಾವುದೇ ಹಿಟಾಚಿ ಇಲ್ಲ, ಯಾವ ಯಂತ್ರಗಳು ಇಲ್ಲದ ಕಾಲದಲ್ಲಿ, ಯಾವುದೇ ಕೆಮಿಕಲ್ಗಳು ಇಲ್ಲದ ಕಾಲದಲ್ಲಿ ಒಂದು ಸಾರಿ ಆ ಬುನಾದಿ ತೆಗೆದಿತ್ತು. ನೆನಪು ಮಾಡ್ಕೊಂಡ್ಬಿಡ್ರಿ. ವಿಚಿತ್ರ ಸತ್ಯಗಳು. ಇದನ್ನು ಬಿಟ್ಟರು. ಇನ್ನೊಂದು ಗುಡಿಗೆ ಬಂದೆ ನಾನು, ತಂಜಾವೂರು ಅಂತ. ಆ ಊರ ಹೆಸರು ತಂಜಾವೂರು. ತಂಜಾವೂರೊಳಗ ಒಂದು ದೇವಸ್ಥಾನ ಐತಿ, ಬೃಹದೇಶ್ವರ ಅಂತ. ಬೃಹದೇಶ್ವರ ದೇವಸ್ಥಾನ. ಆ ಬೃಹದೇಶ್ವರ ದೇವಸ್ಥಾನವನ್ನ ಚೋಳರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ. ಆ ಚೋಳರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ಏನೈತಲ್ಲ, ದೇವಸ್ಥಾನ ಕಟ್ಟಬೇಕಾತು ಅಂತಂದ್ರೆ ಅವ ಮಹಾರಾಜ ವಿಚಾರ ಮಾಡ್ತಾನ, ನಾವು ಕಟ್ಟಿಸುವ ಈಶ್ವರನ ದೇವಸ್ಥಾನದ ಒಂದು ವಿಶೇಷತೆಗಳು ಇರಬೇಕು. ಏನಂತಾರ, ಈಗಿನ ಗೊತ್ತೈತಿ, ಪೂರ್ವಕ್ಕೆ ಸೂರ್ಯ ಉದಯ ಆದ್ರೆ ಪಶ್ಚಿಮ ಭಾಗದಲ್ಲಿ ದೇವಸ್ಥಾನದ ನೆಳ ಬಿದ್ದಿರ್ತೈತಿ. ಅಂದಾಜ ಮಧ್ಯಾಹ್ನ 12 ಗಂಟೆ ತನಕ ನೆಳ ಕಾಣ್ತಿರ್ತೈತಿ. ಪಶ್ಚಿಮಕ್ಕೆ ಮುಳುಗುವಾಗ ಪೂರ್ವಕ್ಕೆ ನೆಳ ಕಾಣ್ತಿರ್ತೈತಿ. ಅವ ಅಂತಾನ, ನಾನು ಕಟ್ಟಿಸುವ ದೇವಸ್ಥಾನದ ಗೋಪುರದ ನೆರಳು ಈ ಕಡೆನೂ ಬೀಳಬಾರದು, ಈ ಕಡೆನೂ ಬೀಳಬಾರದು. ವಿಚಾರ ಮಾಡಿ, ಎರಡು ಕಡೆ ಬೀಳಬಾರದು. ಬರೀ ಗೋಪುರ ಎಷ್ಟು ಎತ್ತರ ಐತಿ ಗೊತ್ತಾ? ದೇವಸ್ಥಾನದ ಎತ್ತರ ಬಿಡ್ರಿ, ಗೋಪುರ ಎಷ್ಟೈತಿ ಎತ್ತರ ಅಂತಂದ್ರೆ 100 ಅಡಿ ಎತ್ತರ ಐತಿ. 100 ಅಡಿ ಎತ್ತರ, ಅಂದಾಜು 180 ಅಡಿ ಎತ್ತರದ ಗೋಪುರ ನೆರಳು ಬೀಳೋದಿಲ್ಲ ಅಂತಂದ್ರೆ ನಮ್ಮ ಈ ದಕ್ಷಿಣ ಭಾಗದ ಹಿರಿಯರು ಯಾರಿದ್ರು ಅಂತಕ್ಕಂಥ ಒಂದು ಕ್ಷಣ ವಿಚಾರ ಮಾಡಬೇಕು. ವಿಜ್ಞಾನಕ್ಕೆ ಸವಾಲು, ಪ್ರಕೃತಿಗೆ ಸವಾಲು. ಸಾಂಗ್ ಏನು ಕಟ್ಟನ್ನು ಯಾರು ಕಟ್ತಾರ ನೋಡೋದು? ಯಾಕ ಅಂತರ್ಜಾತ ಮನಸ್ಸು ಮಾಡಿದವ, ಆ ರೀತಿ ಯಾಕೆ ಮಹಾರಾಜ ಅದನ್ನ ಮನಸ್ಸು ಮಾಡಿ ಗುಡಿ ಕಟ್ಟಬೇಕಂದ್ರ ಅವನ ಭಕ್ತಿ ಎಷ್ಟು ಪವಿತ್ರ ಇತ್ತಂದ್ರ ನನ್ನ ದೇವಸ್ಥಾನದ ಗೋಪುರದ ನೆರಳನ್ನು ಸಹಿತ ಜನ ತುಳಿಬಾರದು ಅನ್ನುವಂತ ಆಸೆಯಿಂದ ಅವ ಆ ಸಂಕಲ್ಪ ಮಾಡಿ ಕಟ್ಟಾಕಟ್ಟಿದ್ದ. ಅಂದ್ರೆ ದೇವಸ್ಥಾನಕ್ಕೆ ಬೆಲೆ ಕೊಟ್ಟಿದ್ದ ಅಷ್ಟೇ ಅಲ್ಲ, ದೇವಸ್ಥಾನದ ನೆರಳು ಸಹಿತ ಯಾರು ತುಳಿಬಾರದು ಅನ್ನುವಂಥದ್ದು. ನಮ್ಮಲ್ಲಿ ಒಂದು ಬಹಳ ಚಲೋ ಪದ್ಧತಿ ಇತ್ತು. ಸ್ವಾಮಿಗಳು ಮಾತಾಡ್ಬೇಕಾದ್ರೆ ಒಂದು ವಸ್ತ್ರ ಹಿಂಗ್ ಹಿಡ್ಕೊಂಡು ಮಾತಾಡ್ತಿದ್ರು. ಮಹಾರಾಜರು ಕೂಡ ಮಾತಾಡ್ಬೇಕಾದ್ರೆ ವಸ್ತ್ರ ಹಿಂಗ್ ಹಿಡ್ಕೊಂಡು ಮಾತಾಡ್ತಿದ್ರು. ನಮ್ಮ ಬಾಯಿಂದ ಬರ್ತಕ್ಕಂತಹ ಉಗುಳು ತುಂತುರು ಹನಿಗಳು ಅವರಿಗೆ ಸಿಡಿಬಾರದು ಅನ್ನುವಂತಹ ಪವಿತ್ರ ಭಾವನೆಯಿಂದ ಹಿಂಗ್ ಬಟ್ಟೆ ಹಿಡಿತಿದ್ರು. ಕೈಯಾಗ ಬಟ್ಟೆ ಇಲ್ಲ ಅಂತಂದ್ರೆ ಕೈನ ಹಿಂಗ್ ಹಿಡಿದಿರ್ತಿದ್ರು ಮಾತಾಡ್ಬೇಕಾದ್ರೆ. ನಾನಾ ತರದ ಕಾರಣಗಳ ಗೌರವ ಸೂಚಕವಾಗಿ
ಉಗುಳು ಸಿಡಿಬಾರ್ದು ಅನ್ನೋದಕ್ಕಾಗಿ, ಒಂದ್ ವೇಳೆ ಬಾಯಿ ಒಳಗೆ ದುರ್ಗಂಧ ಇತ್ತು ಅಂತಂದ್ರೆ ಅದರಿಂದ ಅವರಿಗೆ ನೋವಾಗಬಾರ್ದು ಅನ್ನೋ ಹತ್ತಾರು ಕಾರಣಗಳಿಂದ ಆ ಒಂದು ಸಂಸ್ಕಾರವನ್ನು ಒಳಗೊಂಡವರಾಗಿದ್ರು. ಸ್ವಾಮಿಗಳು ಅಲ್ಲಿ ಅದಾರ ಅಂತಂದ್ರೆ ಇಷ್ಟು ದೂರನೇ ಚಪ್ಪಲಿ ಬಿಟ್ಟು ಬರ್ಬೇಕು ಪದ್ಧತಿ ಇತ್ತು. ಈಗ ನಿಮ್ಮ ವೇದಿಕೆ ಮೇಲೆ ಬಂದಿರೋ ಚಪ್ಪಲಿ ರಾಜಕಾರಣಿಗಳು ಕಳೆದು ಬಿಟ್ಟು ಸಾಕು, ಅವ್ರು ಚಪ್ಪಲಿ ತೆಗೆಯೋದೇ ಇಲ್ಲ. ಎಷ್ಟು ಮಾನಗೆಟ್ಟವ್ರ ಈಗಿನ ಕಾಲ ರಾಜಕಾರಣಿಗಳು ಅಂದ್ರೆ ಕಾಲಾಗ ಬೂಟ್ ಹಾಕೊಂಡು ತೊಡಿ ಮೇಲೆ ಅವ್ರ ಕಾಲು ಹಾಕೊಂಡು ಬೂಟ್ ಗಾಳಿ ನಡಿಸ್ಕೋತ ಕುಂದಿರ್ತಾರೆ. ಯಾರು ಹೊಡೆಯೋರಿಲ್ಲ ಅವ್ರು, ಯಾರು ಹೊಡೆಯೋರಿಲ್ಲ. ನೀವು ಹಾಗೆ ಚಪ್ಪಲಿ ಹೊಡಿತೀರಿ ಅವ್ರು ನೋಡಿ. ಅದ್ರ ಸಲುವಾಗಿ ಕಾಲು ಮೇಲೆ ಕಾಲು ಹಾಕೊಂಡು ಕುಂದ್ರುದು ಸರಿ, ಆದ್ರೆ ಕಾಲಾಗ ಬೂಟ್ ಹಾಕೊಂಡು ಕುಂದ್ರೋದನ್ನ ನೀವು ನೋಡಿದ್ರಿ. ನಾವು ಎಷ್ಟು ಮಾರ್ಗೆಟ್ಟಿವಿ ಸ್ವಾಮಿಗಳು ಅಂತಂದ್ರೆ ಅಂತವ್ರು ಮಕ್ಕಳು ಕುಳಿಸ್ಕೊಂತೀವಿ. ನಾವು ಸ್ವಾಮಿಗಳು ಅಂತವ್ರಾಗಿ ಅವರು ಕಬರಿಗೆಟ್ಟಾರ, ನಾವು ಮಾರ್ಗೆಟ್ಟಿವಿ. ಅವ್ರು ಕಬರಿಗೇರಿಗಳು, ನಾವು ಮಾರ್ಗೇರಿಗಳು. ಇರೋ ಪರಿಸ್ಥಿತಿ ಹೇಳ್ತೀನಿ ನಿಮಗೆ. ಯಾವುದೂ ಕೂಡ ಸಂಸ್ಕೃತಿ ಎನ್ನುವಂತಹದ್ದು ಉಳಿತಾ ಇಲ್ಲ. ಆಶ್ಚರ್ಯ ಅಂತಂದ್ರೆ ಪುಣ್ಯಾತ್ಮರೇ, ಹೀಗೆ ನೂರಾರು ಸಂಪ್ರದಾಯಗಳು. ಒಂದು ಘಟನೆ ಹೇಳ್ತೇನೆ ನಿಮಗೆ. ಏನದು? ಇನ್ನು ಮಹಾಭಾರತದ ಯುದ್ಧ ಪ್ರಾರಂಭ ಆಗಿದ್ದಿಲ್ಲ. ಇನ್ನೇನು ಯುದ್ಧ ಪ್ರಾರಂಭ, ಈಗಿನ ಯುದ್ಧ ಅಲ್ಲ, ಈಗೇನು ಹೇಳ್ತಾರೆ ಆ ಯುದ್ಧದ ಬಗ್ಗೆ ನಾ ಹೇಳಲ್ಲ. ಅದು ನಿಮ್ ದಿನ ಟಿವಿ ಒದೇ ಬರುತ್ತಾವ, ಅದನ್ನ ಕೇಳ್ಕೊಳ್ಳಿ. ಮಹಾಭಾರತದ ಯುದ್ಧ ಪ್ರಾರಂಭ ಆಗಿರಲಿಲ್ಲ. ಸಂಧಾನದ ವಿಚಾರದಲ್ಲಿ ಎಲ್ಲರೂ ಸೋತು ಹೋಗ್ಬಿಟ್ಟಿದ್ರು. ಅನಿವಾರ್ಯವಾಗಿ ಯುದ್ಧ ಘೋಷಣೆ ಆಗಿತ್ತು. ಪಾಂಡವರಿಗೆ ಏನಾದ್ರು ಮಾಡಿ ಆಶೀರ್ವಾದ ಮಾಡಿಸ್ಬೇಕು ಅಂತ ಕೃಷ್ಣನ ತಯಾರು ಬಂತು. ಪಾಂಡವರನ್ನ ಕರ್ಕೊಂಡು ಹೋಗುವಂಗಿರಲಿಲ್ಲ ಭೀಷ್ಮಾಚಾರ್ಯ ಹತ್ರ. ಆ ಇಡೀ ಸಮೂಹಕ್ಕೆ ಎರಡು ಗುಂಪಿಗೆ ಭೀಷ್ಮಾಚಾರ್ಯ ಹಿರಿಯರಾಗಿದ್ರು. ಭೀಷ್ಮಾಚಾರ್ಯರು ಮಲ್ಕೊಂಡಿದ್ರು. ಕೃಷ್ಣ 5 ಮಂದಿನ ಕರ್ಕೊಂಡು ಹೋಗು ಬದ್ಲಿ ಅಂದ್ರೆ ಧರ್ಮರಾಜನಿಂದ ಹಿಡ್ಕೊಂಡು ನಕುಲ ಸಹದೇವ ತನಕ 5 ಮಂದಿನ ಕರ್ಕೊಂಡು ಹೋಗುದು ಬದ್ಲಿ ಅವ ಏನ್ ಮಾಡಿದ ಅಂದ್ರ ಈ ಗಂಡ್ಮಕ್ಳು ಕರ್ಕೊಂಡು ಹೋಗಿ ಯಾವಾಗ ಏನಾಗತ್ತೆ ಗೊತ್ತಿಲ್ಲ, ಹೆಂಡತಿ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿ ತಿಳ್ಕೊಂಡು ದ್ರೌಪದಿಯನ್ನ ಕರ್ಕೊಂಡು ಹೋದ್ರು. ದ್ರೌಪದಿಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಅಲ್ಲೇ ಇದ್ದದು ಯಾರು ಭೀಷ್ಮಾಚಾರ್ಯರು ವಾಸಸ್ಥಾನ ಒಳಗೈತಿ. ದೂರದಿಂದ ಕೃಷ್ಣ ಯಾರ ಒಬ್ಬರು ಕೇಳಿದ, ಏನ್ ಮಾಡಾಕತ್ತಾರ? ಮಲ್ಕೊಂಡ ಆ ಹೇಳು ದಾಟಿ ಮುಗಿತು ಮಲ್ಕೊಂಡ. ಅಲ್ಲ ಆ ಮಲ್ಕೊಂಡ ಅಂತ ಹೇಳೋದ್ರೊಳಗೆ ಎಬ್ಸ್ತಿತ್ತು. ನೀವು ಅರ್ಥ ಮಾಡ್ತಿದ್ರು ಯಜಮಾನ್ರೆ ಮಲ್ಕೊಂಡ ಅಂತಾರಿ ಅಂದ್ರೆ ಅದ್ರದ್ದೇ ಎದ್ದು ನೋಡ್ತಾವ ಹೊಡ್ತಕ್ಕ ಆ ಧ್ವನಿಗೆ ಎದ್ದು ನೋಡ್ಬೇಕು. ಮಲ್ಲಿಗಾರದೊಳಗೆ ಎಬ್ಸಿ ಬಿಟ್ಟಿರ್ತೀವಿ ಏನಾಗ್ತದೆ ಅನ್ನೋದು. ಆಗ ಹಂಗಿರ್ಲಿಲ್ಲ ಪದ್ಧತಿ. ಹೆಂಗಿತ್ತು ಮಲ್ಲಿಗಾರ? ಅದು ಹೆಂಗ ನಿಮಗೆ ಕೇಳಿದಂತೆ ಜೋರು ಹೇಳಿದ ಬಹಳ ಸೂಕ್ಷ್ಮ. ಕೃಷ್ಣ ದ್ರೌಪದಿ ಒಂದು ಮಾತಾಡ, ಮಲ್ಲಿಗಾರ ನಿನ್ನ ಚಪ್ಪಲಿಗಳನ್ನು ಹೊರಗಿಡು ಅಲ್ಲ. ದ್ರೌಪದಿ ಹೇಳ್ತಾವ, ನೀನ್ ಚಪ್ಪಲಿ ಹೊರಗಿಡು. ತಾನು ಚಪ್ಪಲಿ ಬಿಟ್ಟ. ಕೃಷ್ಣ ಪರಮಾತ್ಮನಾಗಿದ್ರು ಕೂಡ ದೊಡ್ಡವರ ಹತ್ರ ಹೋಗ್ಬೇಕಾದ್ರೆ ಕೃಷ್ಣನಿಗಿಂತ ಅವ್ರು ದೊಡ್ಡವರಾಗಿದ್ರು. ಅಲ್ಲಿ ಹೋಗ್ಬೇಕಾದ್ರೆ ತಾನು ಚಪ್ಪಲಿ ಬಿಟ್ಟು ದ್ರೌಪದಿ ಚಪ್ಪಲಿ ಬಿಡಿಸಿ, ನೀನ್ ಹೆಂಗ್ ಬರ್ಬೇಕಾದ್ರೆ ಕಳ್ಳ ಹೆಜ್ಜೆ ಇಟ್ಕೊಂತ ಬರ್ಬೇಕು. ನಿನ್ನ ಕಾಲಾಗಿನ ಚೈನ್ ಇದಾವಲ್ಲ ಮ್ಯಾಲೆ ಏರ್ತಾವ, ಕಾಲಾಗಿನ ಚೈನ್ಗಳನ್ನು ಮ್ಯಾಲೆ ಏರ್ಸಿ, ಕೈಯಾಗಿನ ಬಳಿಗಳನ್ನು ಏರ್ಸಿ, ಚಪ್ಪಲಿ ಹೊರಗಿಡು, ಕಳ್ಳ ಹೆಜ್ಜೆ ಇಟ್ಕೊಂತ ಬಾ. ಹಿಂಗ ಹೋಗಿ ನಿಂತಾರ. ಕೃಷ್ಣ ಹೇಳಿದ, ಅವ್ರು ಯಾವಾಗ ಹಿಂಗ ಕಣ್ಣು ತೆಗಿತಾರಲ್ಲ, ನಿನ್ನ ಮುಖ ನೋಡಬಾರ್ದು. ನಿನ್ನ ಮುಖ ನೋಡೋಕ್ಕಿಂತ ಮೊದಲ ನೀ ಪಾದ ಹಿಡ್ಕೊಂಡ್ರು. 2 ಪಾದ ಹಿಂಗ್ ಹಿಡ್ಕೊಂಡು ನಮಸ್ಕಾರ ಮಾಡ್ಬಿಡು. ಇದು ಬಹಳ ಚಂದ ಗಮನಿಸ್ಬೇಕು ನೀನು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟಿದ್ದಾಕಿ ದ್ರೌಪದಿ. ಆಯ್ತು ಅಂತ ಹೇಳಿ ಅವ ಹೇಳಿದ ಪ್ರಕಾರ ಹಂಗ ಮಾಡಿದ್ದು. ಮಲಗಿದ್ರು. ಇನ್ನೇನು ಹೇಳ್ತಾರ ಅನ್ನೋ ಸೂಚನೆಗಳು ಗೊತ್ತಾಗ್ತವ. ಒಬ್ಬ ಮನುಷ್ಯ ಗಮನ ಕಣ್ ತೆಗೆಯಂಗಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಹೊಳ್ಳಿ ಸ್ವಲ್ಪ ಅದು ಗೊತ್ತಾಗ್ತದ. ಹಂಗ 7 ಸಂದರ್ಭದೊಳಗ ಈಗ ಗಮನ ಪಾದ ಹಿಡ್ಕೊಂಡ್ಬಿಟ್ಟು ಯಾರು ನಮಸ್ಕಾರ ಮಾಡ್ಯಾರ ಅನ್ನೋದೇ ಗೊತ್ತಾಗಿಲ್ಲ ಅವನಿಗೆ. ಕೃಷ್ಣ ಎಲ್ಲಿ ನಿಂತಿದ್ದ ಅಂದ್ರೆ ತಲೆ ಹತ್ರ ನಿಂತಿದ್ದ. ದ್ರೌಪದಿ ಎಲ್ಲಿ ನಿಂತಿದ್ದ ಅಂದ್ರೆ ಪಾದದ ಹತ್ರ ನಿಂತಿದ್ದು. ಪಾದ ಹಿಂಗೆ ಹಿಡ್ಕೊಂಡು ನಮಸ್ಕಾರ ಮಾಡಿದ ಕೂಡಲೇ ದೀರ್ಘ ಸುಮಂಗಲಿ ಭವ ಅಂದ್ಬಿಟ್ಟ. ಯಾರು? ಭೀಷ್ಮಾಚಾರ್ಯ. ಈ ಶಬ್ದ ಅಂತಾರೆ ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಅಂತಂದ್ರೆ ನೀನು ವಿಧವಾ ಆಗಬಾರ್ದಂದ್ರೆ ಗಂಡು ಅಷ್ಟು ಬದುಕಬೇಕಾಗಲ್ಲ. ಮಜೆ ಹೆಂಗೈತಿ ನೋಡ್ರಿ.
ನೀನು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿಬಿಟ್ಟ. ಆಶೀರ್ವಾದ ಮಾಡಿದ್ರು ಎರಡು ಕೈ ಮುಕ್ಕೊಂಡಿದ್ದು ಅಯ್ಯೋ ಅನಾಹುತಾತಲ್ಲ ಅಂತ. ಯಾಕೆ ಹೇಳ್ರಿ? ಅವ ಕೌರವ ಪಕ್ಷದಾಗಿದ್ದ, ಇವನು ಸೋಲಿಸ್ಬೇಕಾಗಿತ್ತು. ಯಾರನ್ನ ಸೋಲಿಸ್ಬೇಕಾಗಿತ್ತು ಅವ್ರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಟ. ವಿಜಯೀ ಭವ, ದೀರ್ಘ ಸುಮಂಗಲಿ ಭವ, ಇವು ಎರಡು ಶಬ್ದಗಳನ್ನು ಉಪಯೋಗ ಮಾಡಿದ ಕೂಡಲೇ ಏನ್ ಅನಾಹುತ ಆಗ್ತದ ಅಂತ ಈ ಕಡೆ ಹಳೆ ನೋಡ್ತಾನ. ಕೃಷ್ಣ ನಿಂತಿದ್ದ. ಏನು ಇದೆಲ್ಲ ಎಷ್ಟು ಆಟ ಆಡಿಬಿಟ್ಟಿದೀನು. ಯಾರಿಗೆ ನಾನು ಆಶೀರ್ವಾದ ಮಾಡೋದಾಗಿತ್ತೋ ಅವ್ರಿಗೆ ಆಶೀರ್ವಾದ ಮಾಡುವಂಗ ಮಾಡಿಬಿಟ್ಟಿಲ್ಲಪ್ಪ, ಎಂತ ಕುತಂತ್ರದ ಕೆಲಸ ಮಾಡಲಿ ಅಂತ ಹೇಳಿ ಅಂತ ಆ ಮಾತುಗಳನ್ನು ಒಂದಿಷ್ಟು ಬಿಟ್ಬಿಡು ನಾವು. ಆದ್ರೆ ಇಷ್ಟೆಲ್ಲ ಆಶೀರ್ವಾದ ಆದ್ಮೇಲೆ ದ್ರೌಪದಿ ಹೊರಗೆ ಬಂದ ಮೇಲೆ ಕೃಷ್ಣನಿಗೆ ಕೇಳ್ತಾಳ, ನನ್ನ ಈ ಬಳಿಗಳನ್ನ ಮ್ಯಾಲೆ ಇರಿಸು, ಚೈನ್ ಸರ ಮ್ಯಾಲೆ ಇರಿಸು, ಚಪ್ಪಲಿಯನ್ನು ಹೊರಗಿಡು, ಕಳ್ಳ ಹೆಚ್ಚಿ ಇಡು ಅಂತ ಯಾಕೆ ಅಂದಿರಿ ಅಂತ ಕೇಳಿದ್ರೆ ಎಷ್ಟು ಚಲೋ ಮಾತು ಹೇಳ್ತಾರೆ ಕೃಷ್ಣ. ಅಂದ್ರೆ ನಿನ್ನ ಕಾಲಿನ ಸಪ್ಲಕ್ಕ, ನಿನ್ನ ಗೆಜ್ಜಿ ಸಪ್ಲಕ್ಕ, ನಿನ್ನ ಬಳಿ ಸಪ್ಲಕ್ಕ ಅವ್ರಿಗೆ ಎಚ್ಚರ ಆತು ಅಂತಂದ್ರೆ ದೂರದಿಂದ ನಿನ್ನ ನೋಡ್ಬಿಟ್ರು ಅಂತಂದ್ರೆ ದ್ರೌಪದಿ ಬಂದು ಅಂತ ಗೊತ್ತಾದ ಕೂಡ ತಲೆ ಏನಾಗ್ಬಿಟ್ಟಿದೆ ಗೊತ್ತಿಲ್ಲ. ಅದಕ್ಕಾಗಿ ಗೊತ್ತಾಗಬಾರ್ದು ಅನ್ನೋದಕ್ಕೆ ಯಾವ ಸಪ್ಪಳದಿಂದಲೂ ಅವ್ರ ನೀತಿ ಕೆಡಬಾರ್ದು ಅನ್ನೋದಕ್ಕೆ ಆ ಒಂದು ತಂತ್ರಗಾರಿಕೆಯನ್ನು ಮಾಡ್ಬೇಕಾಯಿತು ಅಂತ ಹೇಳ್ತಾನೆ. ಅಂದ್ರೆ ಆ ಕಾಲದಿಂದ ಈ ಕಾಲದವರೆಗೆ ದೊಡ್ಡವರ ಹತ್ರ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕು ಅನ್ನುವಂತದನ್ನ ನಮ್ಮ ದೇಶದ ಸಂಸ್ಕೃತಿ ಹೇಳುತ್ತೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ನಾನು ಏನ್ ಹೇಳಾಕತ್ತಿದ್ದೆ, ಗೋಪುರದ ನೆರಳು ಬೆಳೆದ, ಗೋಪುರದ ನೆರಳು ಬೆಳೆದ ಹಂಗಾಗಿತ್ತು. ವಿಚಾರ ಮಾಡ್ರಿ, ನಮ್ಮ ದೇಶದಲ್ಲಿ ಒಂದೊಂದು ಈ ದಕ್ಷಿಣ ಭಾಗಗಳು ಬಹಳ ಅದ್ಭುತಗಳಿದಾವ. ಒಡಿಸ್ಸಾ ಅಂತ ಒಂದು ಐತಲ್ಲ ಗೊತ್ತಾ? ಒಡಿಸ್ಸಗಳು ಬಹಳ ಪ್ರಸಿದ್ಧ ದೇವಸ್ಥಾನ ಯಾವುದು? ಯಾರು ಹೇಳ್ರಿ? ಪುರಿ ಜಗನ್ನಾಥ್. ನಿಮ್ ಪುರಿ ಅಲ್ಲ, ಆ ಪುರಿ, ಊರ ಹೆಸರ ಪುರಿ, ಪುರಿ ಜಗನ್ನಾಥ್. ಆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲೆ ಗೋಪುರದ ಮೇಲೆ ಜೆಂಡಾ ಏನ್ ಹಾರುತ್ತಲ್ಲ, ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ. ವಿಚಾರ ಮಾಡ್ರಿ, ಗಾಳಿಯ ವಿರುದ್ಧ ದಿಕ್ಕಿಗೆ ಜೆಂಡಾ ಹಾರುತ್ತೆ. ಗಾಳಿ ಹೆಂಗಿರ್ತೈತೆ ಹೆಂಗ ಹಾರಬೇಕಿಲ್ಲ, ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ ಜೆಂಡಾ. ಈಗೂ ಕಟ್ಟಿದ ಜೆಂಡಾ. ಅದರ ಮೇಲೆ ಮುಂದೊಂದು ಹೇಳ್ತೀನಿ ನಿಮಗ ಆಶ್ಚರ್ಯ ಅಂತಂದ್ರೆ, ಗೋಪುರದ ತುದಿಯ ಕಳಸದ ಮೇಲೆ ಇವತ್ತಿನ ತನಕ ಒಂದೇ ಒಂದು ಹಕ್ಕಿ ಹಾರಾಡಿಲ್ಲ. ಒಂದೇ ಒಂದು ಹಕ್ಕಿ ಹಾರಾಡಿಲ್ಲ ಇತಿಹಾಸದಿಂದ ಇಲ್ಲಿಯವರೆಗೆ. ವಿಮಾನ ಹಾರಾಡಿಲ್ಲ. ಯಾವುದು ಆ ಗೋಪುರದ ತುದಿ ಮೇಲೆ ಬರುತ್ತೋ ಅದಕ್ಕೆ ಉಳಿಗಾಲಿಲ್ಲ, ಅದಕ್ಕೆ ಉಳಿಗಾಲಿಲ್ಲ. ಬಹಳ ಅದ್ಭುತ ಅದ್ಭುತ ಗುಡಿಗಳನ್ನು ಕಟ್ಟಿದ್ದಾರೆ. ಈ ತಂಜಾವೂರು ಬೃಹದೇಶ್ವರ ದೇವಸ್ಥಾನದ ಎಲ್ಲಾ ಕಡೆಗೆ ಇಲ್ಲಿ ಗುಡಿ ಕಟ್ಟಿದ ಮೇಲೆ ಮೂರ್ತಿ ಸ್ಥಾಪನೆ ಮಾಡಿದ್ರು. ಮೊದಲ ಮಾಡಿದ್ರು, ಆಮೇಲೆ ಮಾಡಿದ್ರು. ಎಲ್ಲಾ ಕಡೆಗೂ ಗುಡಿ ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡ್ತಾರ. ಆದ್ರೆ ತಂಜಾವೂರು ಬೃಹತ್, ಇದು ಒಂದೇ ಸ್ಟೋರಿ ಹೇಳ್ತೀನಿ ಸುಮ್ಕುಂದರಿ. ಇರೋಡೆ ಬಹಳ ಹೇಳುದಿಲ್ಲ, ಇದು ಒಂದೇ ಹೇಳ್ತೀನಿ ಸುಮ್ಕುಂದರಿ. ಅರ್ಧ ಕೇಳ್ಕೊಂಡು ಹೋಗುವಾಗ ಯಾವ ಮನೆ ಒಬ್ಬಕ್ಕೆ ಅರ್ಧ ಕೇಳ್ಕೊಂಡು ಹೋದ್ರೆ ಇವತ್ತಿಗೂ ಮನೆಗೆ ಬಂದಿಲ್ಲ ಅಂತ ಯಾವ ಸ್ಟೇಷನ್ಗೂ ಸಿಗೋದಾಯ್ತು. ಪತ್ತೆ ಇಲ್ಲಂಗ ಅರ್ಧ ಕೇಳಿದ್ರು ಪರಿಣಾಮ ಪೊಲೀಸ್ ಹುಡುಕಿ ಹುಡುಕ್ತಾರ, ಸಿಗೋದಾಯ್ತು. ಅರ್ಧ ಕೇಳಿ ಪತ್ತೆ ಇಲ್ಲಂಗ ಹೋಗ್ಬಾರ್ದು. ಏನೇನ್ ಹೇಳಕತ್ತಿದ್ದೇನು? ಬೃಹದೇಶ್ವರ ದೇವಸ್ಥಾನ ಎಲ್ಲಾ ಕಡೆಗೆ ಗುಡಿ ಕಟ್ಟಿ ಮೂರ್ತಿಯನ್ನು ಇಡ್ತಾರೆ. ಆಗ ಅದು ಒಂದೇ ದೇವಸ್ಥಾನ ಹೇಗೆ ಮಾಡಿದ್ರು ಅಂತಂದ್ರೆ ಮೂರ್ತಿ ಸ್ಥಾಪನೆ ಮಾಡಿ ಗುಡಿ ಕಟ್ಟಿದ್ರು. ಮೂರ್ತಿಯನ್ನು ಮೊದಲೇ ಸ್ಥಾಪನೆ ಮಾಡಿದ್ರು, ಗುಡಿ ಕಟ್ಟಿದ್ರು. ಯಾಕೆ ಮೂರ್ತಿಯನ್ನ ಮೊದಲನೇ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಆ ಮೂರ್ತಿ ಎಷ್ಟು ದೊಡ್ಡದು ಮಾಡಿದ ಮಹಾರಾಜ ಅಂತಂದ್ರೆ ಯಾವ ಪೂಜಾರಿಗೂ ಅದ್ರ ತುದಿ ನಿಲ್ಲಬಾರದು. 20 ಅಡಿ ಎತ್ತರದ ಬಾಣ ಇದೆ. ಲಿಂಗ ಈಶ್ವರ ಲಿಂಗದ ಮೇಲೆ ಇರ್ತೈತಲ್ಲ, ಅದರ ಬಾಣ 20 ಅಡಿ ಎತ್ತರದಿದೆ. ಅಂದ್ರೆ ಈ ಪೂಜಾರಿಗೆ ನನ್ನ ದೇವರ ತುದಿ ಸಿಗಬಾರದು ಅನ್ನುವಂತ ಅವನ ಆಸೆ. ಅಂತೂ ಒಟ್ಟಾರೆ ದೊಡ್ಡದೊಂದು ಲಿಂಗವನ್ನು ಸ್ಥಾಪನೆ ಮಾಡ. ಇದೆಲ್ಲ ಇರಲಿ, ಬಹಳ ದೊಡ್ಡ ಪ್ರಮಾಣ ಗುಡಿ ಕಟ್ಟಿದ, ಅಸಾಧ್ಯವಾದ ಗುಡಿಯನ್ನ ಕಟ್ಟಿಸಿದ. ಇದು ಎಲ್ಲ ಇರಲಿ. ಈ ಗುಡಿ ಕಟ್ಟತಿರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ರು? ಸಾವಿರಾರು ಜನ ಇದ್ರು. ಸಾವಿರಾರು ಜನ ಕಲ್ಲಿನ ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲ ಕಲ್ಲಿನ ಕೆಲಸ ಮಾಡೋರಿಗೆ ಕೂಲಿ ಯಾರು ಕೊಡ್ತಿದ್ರು ಅಂದ್ರೆ ಮಹಾರಾಜರೇ ಕೊಡ್ತಿದ್ರು. ಆದ್ರೆ ಒಂದು ಮುದುಕಿ ಮಾತ್ರ, ಒಂದು ಅಜ್ಜಿ ಹೆಣ್ಮಗಳು, ವಯಸ್ಸಾದ ಹೆಣ್ಮಗಳು,
ಆಕೆ ಏನ್ ಮಾಡಿಲ್ಲ ಅಂದ್ರ ಗುಡಿ ಕಟ್ಟಾಕ ನನ್ನೊಂದ್ ಸ್ವಲ್ಪ ಏನಾದ್ರು ಮುಖ್ಯ ಅಂತ ಹೇಳಿ ತಿಳ್ಕೊಂಡು ಆಕೆ ಏನ್ ಮಾಡಿಲ್ಲ ಅಂದ್ರೆ 4 ಎಮ್ಮೆ ಇದ್ವು ಆಕಿರು. ಎಮ್ಮೆ ಜೋಪಾನ ಮಾಡೋದು, ಹಿಂಡೋದು, ಹಾಲು ಕಾಸೋದು, ಹೆಪ್ಪ ಹಾಕೋದು, ಆ ಮೊಸರು ಗಡಿಗೆ ತಗೊಂಡು ನೀರಿನ ಪಾನಿ ತಗೊಂಡು ಸೀದಾ ಆ ಗುಡಿ ಹೇಳಿ ಕಟ್ಟಾಕ ಶಿಲ್ಪಿಗಳು ಅಲ್ಲಿ ಹೋಗಿ ಆ ಒಂದು ದೊಡ್ಡ ಕಲ್ಲು ಬಂಡೆ ಮೇಲೆ ಕೂತ್ಕೊಂಡು ಮಜ್ಜಿಗೆ ಮಾಡೋದು. ಒಂದಿಷ್ಟು ಮೊಸರು ಹಾಕೋದು, ಒಂದಿಷ್ಟು ನೀರು ಹಾಕೋದು, ಮಜ್ಜಿಗೆ ಮಾಡೋದು. ಯಾರಿಗೆ ಕೊಡೋದು ಮಜ್ಜಿಗೆನ? ಶಿಲ್ಪಿಗಳಿದ್ರಲ್ಲ, ಆ ಶಿಲ್ಪಿಗಳಿಗೆ ಮಜ್ಜಿಗೆ ಕೊಡ್ತಿದ್ವಿ. ಕೊಟ್ಲು 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 ಗುಡಿ ಮುಗಿಯಾಕ ಬಂತು. ಗುಡಿ ಆತು, ಗೋಪುರ ಆತು, ಎಲ್ಲ ಆತು. ಮ್ಯಾಲ ಒಂದೇ ಒಂದು ಬಾಕಿ ಇತ್ತು. ಯಾವುದು? ಆ ಕಳಸ ಇರ್ತಾರಲ್ಲ, ಕಳಸದ ತಳಗ ಡೂಮ್ ಅಂತ ಇರ್ತೈತಿ. ದುಂಡು ಇರ್ತೈತಿ ನೋಡ್ರಿ. ಆ ಕಳಸ ಇಡುವುದು ಬಾಕಿ, ಅಂದ್ರೆ ಆ ಡೂಮ್ ಅಷ್ಟೇ ಬಾಕಿ ಇತ್ತು. ಅವಾಗ ಗುಡಿ ಕಡೆಗೆ ನೋಡಿದ್ಲ ಅಜ್ಜಿ. ಶಿಲ್ಪಿಗಳಿಗೆ ಅಂತಾಳ, ಏನಪ್ಪ ನಾ ಗುಡಿ ಕಡೆಗೆ ನೋಡೇ ಇಲ್ಲ, ಬರೇ ಮಜ್ಜಿಗೆ ಮಾಡೋದ್ರ ಕಡೆ ಗಡಿಗೆ ಕಡೆಗೆ ನೋಡಿ, ನಾ ಗುಡಿ ಕಡೆ ನೋಡೇ ಇಲ್ಲ. ಗುಡಿನ ಮುಗಿದು ಹೋತಲ್ಲ, ನಂದೊಂದು ಏನಾದ್ರು ಇಡಬೇಕಾಗಿತ್ತು ಅಂತ. ಈ ದೇವಸ್ಥಾನಕ್ಕೆ ನಮ್ದೊಂದು ಏನಾದ್ರು ಮುಟ್ಟಬೇಕಾಗಿತ್ತು ಅಂದು. ನಮ್ಮ ದೇಶದಲ್ಲಿ ಎಷ್ಟೇ ಬಡವರಿದ್ರು ಕೂಡ ಒಂದು ಗುಡಿ ಕಟ್ಟಾಕಿದ್ರೆ ನಾವು ₹1 ಮುಟ್ಟೆನ್ನುವಂತವ್ರು ಇದ್ರ ಅನ್ನೋದಕ್ಕೆ ಈ ಘಟನೆ ಹೇಳಾಕತ್ತೀವಿ. ಸ್ವಲ್ಪ ಮುಖ್ಯ. ಮಹಾರಾಜ ಕಟ್ಸಾಕತ್ತೆ, ನಮ್ಗೆ ಯಾಕೆ ಬೇಕನ್ನೋರು ಇಟ್ಟಿಲ್ಲ. ಮಹಾರಾಜರ ಶಕ್ತಿ ಮೇಲೆ ನಾವು ಮಾಡ್ತಿರ್ತಾರೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡ್ಬೇಕು, ನಮ್ಮ ಭಕ್ತಿ ಮೇಲೆ ನಾವು ಮಾಡ್ಬೇಕು. ಆ ಮುದುಕಿ ನಂದನ್ನೋದು ಗುಡಿಯಾಗಿ ಏನು ಉಳಿಲಿಲ್ಲ. ಒಂದು ಇಟ್ಟಂಗಿ ಸೈಜಿನ ಕಲ್ಲದ ಇಡಬೇಕಾಗಿತ್ತು ನಂದು ಅಂತೇಳಿ ಅಂದು, ಅದನ್ನ ಕೊಡಿಸ್ತಿದ್ದೆ ಅಂದು. ಆ ಶಿಲ್ಪಿಗಳು ಸಾವಿರಾರು ಜನ ಏನು ಮಜ್ಜಿಗೆ ಕುಡಿಯಾಕ ಬರ್ತಿದ್ರು. ಅವ್ರಂತಾರ, ಅಮ್ಮ ಮಹಾರಾಜ ಕೊಟ್ಟು ರೊಕ್ಕದೊಳಗೆ ಈ ಗುಡಿ ನಿರ್ಮಾಣ ಆಗಿಲ್ಲ, ನೀ ಕೊಟ್ಟು ಮಜ್ಜಿಗೆ ಕುಡಿದಕ್ಕಾಗಿ ಈ ಗುಡಿ ಕಟ್ಟಾಕ ನಮ್ಗೆ ಶಕ್ತಿ ಬಂದೈತಿ. ನಿನ್ನ ಮಜ್ಜಿಗೆಯಿಂದ ಗುಡಿ ನಿರ್ಮಾಣ ಆಗೈತೆ ಹೊರತಾಗಿ ಅವನ ರೊಕ್ಕದಿಂದ ಈ ಗುಡಿ ನಿರ್ಮಾಣ ಆಗಿಲ್ಲ. ನಾವು ಬಿಸಿಲಾಗ ಬಳಲಿದಾಗ ಮಜ್ಜಿಗೆ ಕೊಟ್ಟು ಕೂಡಲೇ ದೊಡ್ಡ ಶಕ್ತಿ ಬರ್ತಿತ್ತು ನಮ್ಗೆ. ಆ ಶಕ್ತಿಯಿಂದ ಗುಡಿ ಕಟ್ಟಿವಿ. ನಿನ್ನ ಮಜ್ಜಿಗೆ ಒಳಗೆ ಗುಡಿ ಆಗೈತೆ ಹೊರತಾಗಿ ಅವನ ರೊಕ್ಕದೊಳಗೆ ನಿರ್ಮಾಣ ಆಗಿಲ್ಲ ಅಂದ್ಬಿಟ್ಟವು. ನೀವು ಆಗಿದ್ರೆ ಅಲ್ಲೇ ದುಬ್ಬ ಚಪ್ಪರಿಸ್ಕೊಂಡು ಬರೀ ಬುದ್ಧಿಗಳು ಕೇಳ್ಬರ್ರಿ, ನನ್ನ ಮಜ್ಜಿಗೆ ಗುಡಿ ಅಂತಿದ್ದೇನೆ. ಓಣೆ ಆಗಿದ್ದವ್ರನ್ನ ಕರ್ಕೊಂಡು ಬರೋದ ಎಲ್ಲರಿಗೂ ಫೋನ್ ಹಾಕುದ, ಮೆಸೇಜ್ ಹಾಕುದ, ರೀಲ್ಸ್ ಮಾಡುದ ಮಾಡಿಬಿಟ್ಟಿದ್ರಿ. ಮುದುಕಿ ಎಷ್ಟು ಶಾಲೆಯಾಗಿದ್ದಂದ್ರೆ, ಹೌದಪ್ಪ ನೀ ಹೇಳುದು ಬರಬರಿ, ನೀವೆಲ್ಲರೂ ಹೇಳುದು ಬರಬರಿ. ಮಜ್ಜಿಗೆ ಕುಡಿದಿದ್ದಕ್ಕೆ ಗುಡಿಯಾಗೈತೆ ಅಂತ ಹೇಳಕತ್ತಿಲ್ಲ. ಇದು ಮಜ್ಜಿಗೆ ಕುಡಿದವ್ರಿಗೆ ಅಷ್ಟೇ ಗೊತ್ತಾ ಹೊರತಾಗಿ ಮುಂದೆ ಗುಡಿ ನೋಡಾಕ್ ಬರೋರಿಗೆ ಏನ್ ಗೊತ್ತು ಅಂತಾಯ್ತು. ನಾವು ನೀವು ಸತ್ತ ಮೇಲೆ ಗುಡಿ ನೋಡಾಕ್ ಬರ್ತಾರಲ್ಲ ಅವ್ರಿಗೆ, ಅಂದ್ರೆ ಏನಾದ್ರು ಕೊಡ್ಲೇಬೇಕು ಅಂತ. ಅವ್ರಿಗೆ ಆ ಮುದುಕಿ ಮೇಲೆ ಎಷ್ಟು ಪ್ರೇಮ ಆಗಿತ್ತು ಅಂತಂದ್ರೆ, ಅಮ್ಮ ಇನ್ನೂ ಒಂದು ಬಾಕಿ ಐತಿ. ಯಾವುದು? ಗೋಪುರದ ಮೇಲೆ ಡೂಮ್ ಇಡೋದು. ನಿನ್ನ ಆಸೆಗಾಗಿ ನೀ ಎಷ್ಟು ಎತ್ತರದಾಗಿರ್ಬೇಕು ಅಂದ್ರೆ ಆ ಡೂಮೇ ನಿನ್ನದಾಗ್ಬೇಕು, ಅದ್ರ ಮೇಲೆ ಡೂಮೇ ನಿನ್ನದಾಗ್ಬೇಕು. ಅಷ್ಟು ಎತ್ತರದಾಗ, ಮಹಾರಾಜರಿಗಿಂತ ಎತ್ತರದಾಗ ನೀನು ಇರ್ಬೇಕು. ಆ ಡೂಮ್ ನಿಂದ ಮಾಡಿಬಿಡ್ತೀವಿ ನಾವು. ಆ ಕಲ್ಲು ಈ ಕಲ್ಲುಗಳನ್ನು ನಾವು ಅದಕ್ಕೆ ಬಳಸೋದಿಲ್ಲ. ಯಾವ ಕಲ್ಲು ಮೇಲೆ ಕೂತ್ಕೊಂಡು ನೀ ಮಜ್ಜಿಗೆ ಕಟ್ಟದ ನಮಗೆ ಕೊಟ್ಟಿಯಲ್ಲ, ಆ ಕಲ್ಲಿಗೆ ಒಂದು ಪಾವಿತ್ರ್ಯತೆ ಬಂದೈತಿ. ಯಾಕಂದ್ರೆ ಪುಣ್ಯದ ಕೆಲಸ ಮಾಡಿದ ಕಲ್ಲದು. ಅದರ ಸಲುವಾಗಿ ನೀ ಎದ್ದು ಬಿಡು, ಇದ ಕಲ್ಲನ್ನ ನಾವು ಕೆತ್ತಿ ಬಿಡ್ತೀವಿ ಅಂತ ಹೇಳಿ ಒಟ್ಟು ಸೇರಿಕೊಂಡು ಆ ಕಲ್ಲನ್ನ ಕೆತ್ತಿದ್ರು. ಆ ಕಲ್ಲಿನ ತೂಕ ಎಷ್ಟು ಗೊತ್ತಾ ನಿಮಗೆ? ಮೇಲೆ ಡೂಮ್ ಇಟ್ರಲ್ಲ, ಆ ಕಲ್ಲಿನ ತೂಕ ಎಷ್ಟಂತಂದ್ರೆ 80 ಟನ್. ಎಷ್ಟೈತಿ ಒಂದೇ ಕಲ್ಲು? 80 ಟನ್ ಐತಿ. 80 ಟನ್ ಅಂತಂದ್ರ ವಿಚಾರ ಮಾಡ್ರಿ, 10 ಲಾರಿ ಹೊತ್ಕೊಂಡು ಹೋಗುವಂತದ್ದು ಕಲ್ಲು. ಒಂದು ಲಾರಿ 10 ಟನ್ ಹೋಗ್ತೈತಿ. ಒಂದು ಲಾರಿ 10 ಟನ್ ಹೊರ್ತೈತಿ. ಅಂತ 10 ಲಾರಿ ಹೋಗುವಂತದ್ದು ಒಂದೇ ಕಲ್ಲು. 80 ಟನ್ ಕಲ್ಲನ್ನ ದುಂಡು ಮಾಡಿ ಆ ಗೋಪುರದ ಮೇಲೆ ಇಡ್ತಾರ ಅವರು. ಇನ್ನು ನಿಮ್ಗೊಂದು ಹೇಳಿ, ಎಲ್ಲಿ ಒಯ್ದಿಟ್ರು? 180 ಫೂಟ್ ಎತ್ತರದ ಮೇಲೆ ಆ ಕಲ್ಲನ್ನ ಇಟ್ರು. ಅಂದ್ರೆ ನಮ್ಮವರು ಈ ಮಾನವನ ಶಕ್ತಿ ಬಹಳ ಅದ್ಭುತವಾಗಿರುವಂತದ್ದು. ಮನುಷ್ಯನ ಶಕ್ತಿಯನ್ನು ನೋಡ್ಬೇಕಾದ್ರೆ ದಕ್ಷಿಣ ಭಾರತದ ಗುಡಿಗಳನ್ನು ನೋಡ್ಬೇಕು, ಪ್ರಕೃತಿಯ ವೈಭವವನ್ನು ನೋಡ್ಬೇಕಾಗಿದ್ರೆ ಉತ್ತರದ ವೈಭವವನ್ನು ನೋಡ್ಬೇಕು ಅಂತಕ್ಕಂಥದ್ದನ್ನ ನಿಮಗೆಲ್ಲರಿಗೆ ಹೇಳಿಕೊಂಡು, ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಆಯ್ತು. ಹಟ್ಟು ಹಸದಂಗೆ ಕಾಣ್ತೈತಿ, ನಮಗೆ ಚಲೋ ಆಗಲಿ.
ಒಟ್ಟಾರೆ ಎಲ್ಲಾದ್ರೂ ಗುಡಿ ಕಟ್ಟಾಕತ್ತಿದ್ರ ಈ ಗುಡಿ ಕಟ್ಟಿದ್ದಕ್ಕೆ ನಮಗೊಂದು ಖುಷಿಯಾಗಿಲ್ಲ ಜನ ಏನು ಅಂದ್ರೆ ನಾವು ಮೂರು ಹೇಳ್ತಿರ್ತೀವಿ ಆಕಳ ದಾನ ಮಾಡಬೇಕಾಗಿತ್ತು ಅಂತ ಒಂದು ಪದ್ಧತಿ ಇಟ್ಕೊಳ್ಳಿ. ಹಿಂದಿನ ಕಾಲಕ್ಕೆ ಒಂದು ಪದ್ಧತಿ ಇಟ್ಟಿಲ್ಲ. 10,000 ಆಕಳ ದಾನ ಮಾಡುವ, 5,000, 1,000, 101 ಹಿಂಗ ಆಕಳ ದಾನ ಮಾಡ್ತಿದ್ರು. ನಮ್ಮ ದೇಶದ ಆಕಳ ಸಂಖ್ಯೆ ಇತ್ತು. 10,000 ಆಕಳನ್ನ ಒಮ್ಮೆಗೆ ದಾನ ಮಾಡ್ತಿದ್ರು. ಅಷ್ಟು ಆಕಳದ ಸಂಖ್ಯೆ ಇತ್ತು. ಬಡವರಿದ್ದವರು 100 ಆಕಳ ಕೊಡ್ತಿದ್ರು. ಈಗ ನೀವು ಅದು ಮೂಲ ನಕ್ಷತ್ರ ದೋಷ, ಆಶ್ಲೇಷ ನಕ್ಷತ್ರ ದೋಷ, ಜ್ಯೇಷ್ಠ ನಕ್ಷತ್ರ ದೋಷ ಅಂತ 3 ನಕ್ಷತ್ರ ಬರ್ತಾವ. ಜನನ ದೋಷ ನಕ್ಷತ್ರಗಳು ಅಂತೇಳಿ ಜ್ಯೇಷ್ಠ, ಆಶ್ಲೇಷ, ಮೂಲ. ಆ ನಕ್ಷತ್ರದಾಗ ಯಾರು ಹುಟ್ಟಿದ್ರ ಒಂದು ಆಕಳದ ಹೊಟ್ಟೆಯಾಗಿ ಹುಟ್ಟಿದಂಗ ಮಾಡಿ ಶಾಂತಿ ಮಾಡಿ ಕೊಡ್ಬೇಕಂತೇಳಿ ಒಂದು ನೇಮ ಮಾಡಿರ್ತಾರೆ. ನೀವ್ ಎಷ್ಟು ಮಜೆ ಆಗಿದೆ ಅಂದ್ರೆ ಆಕಳ ಎಂತ ತಗೊಂಡ್ರಿ ಗೊತ್ತ, ನೀವು ಜುಂಬ ಬೇಳೆ ಆಕಳ ತಗೊಂಡ್ರಿ ನೀವು ಐನಾರು ಕೊಡಕ್. ಇನ್ನ ಆಕಳ ಅದು ಪ್ಯೂರ್ ಬೇಳೆ ಅಲ್ಲ, ಜುಂಬರ್ ಬೇಳೆ ಆಕಳ ತಗೊಂಡ್ರಿ. ಐನಾರು ಮನ್ಯಾಗ ಜುಂಬರ್ ಬೇಳೆ ಆಕಳ ಬಾಳವ, ಅವೇ ಹೆಣ್ಣವಲ್ಲ ಬೇಯಿಸ್ಬಿಟ್ಟು ಬರವಲ್ಲ, ಅವ್ನು ಕೊಡ್ತೀವಿ. ಅವಾಗಿನ ಕಾಲಕ್ಕೆ ಒರಿಜಿನಲ್ ಜೀವಂತ ಆಕಳಗಳನ್ನು ಕೊಡ್ತೀವಿ. ನಿಮಗೀಗ ಆಕಳ ದಾನ ಮಾಡಕ್ ಆಗಲ್ಲ. ನಿಮಗ ಆಕಳ 100ರಿಂದ 10,000 ಆಕಳ ದಾನ ಮಾಡಿದ ಪುಣ್ಯ ಬರ್ಬೇಕಾಗಿತ್ತು ಅಂದ್ರೆ ಆಕಳ ದಾನ ಮಾಡಕ್ ಹೋಗ್ಬೇಡ್ರಿ. ಕಟಕರ ಕಡಿಯಾಕ ಹೊಂಟಿರ್ತಲ್ಲ ಆ ಆಕಳಗಳನ್ನ ಬಿಡಿಸಿ ನಿಲ್ಲಿಸಿ ಬಿಡ್ರಿ. ಅದ್ರ ಜೀವ ಉಳಿಸ್ಬಿಟ್ಟು 100 ಆಕಳ ದಾನ ಮಾಡಿ ಪುಣ್ಯ ಬರ್ಬೇಕು. 100 ಆಕಳ ದಾನ ಮಾಡಿ ಪುಣ್ಯ ಬರ್ಬೇಕು. ನಿಮ್ಮ ಮಕ್ಕಳು ಸಾಲಿ ಕಲಿಯಂಗಿಲ್ಲ, ಮಹಾ ಧಾಡ್ರದ, ಎಷ್ಟು ಹೇಳಿದ್ರು ಸಾಲಿಗೆ ಹೋಗಂಗಿಲ್ಲ, ಓದಂಗಿಲ್ಲ, ಎಲ್ಲರೂ ಪ್ರತಿರೇಷನ್ಗೆ ಆಗಂಗಿಲ್ಲ. ಹೌದಾ? ಅದಕ್ಕೆ ನೀವೇನ್ ಮಾಡ್ಬೇಕು? ಓದದೇ ಇರುವಂತಹ ನಿಮ್ಮ ಮೂರ್ಖ ಮಕ್ಕಳನ್ನ ಓದಿಸ್ಬೇಕಂತೇಳಿ ಪ್ರಯತ್ನ ಮಾಡೋದು, ದುಡ್ಡು ಖರ್ಚು ಮಾಡೋದು, ಮಾನಸಿಕ ಮಾಡ್ಕೊಳ್ಳೋದು ಮಾಡಬೇಡ್ರಿ. ನಿಮ್ಮ ಓಣ್ಯಾಗ, ನಿಮ್ಮ ಊರಾಗ ಯಾವ ಬಡಮಗು ರೊಕ್ಕ ಇರ್ಲಾರ್ದಂಗ, ಉಟ್ಕೊಳ್ಳಾಕ ಬಟ್ಟೆ ಇರ್ಲಾರ್ದಂಗ ಓದಬೇಕಂತ ಆಸೆ ಪಡಾಕಂತಿದ್ರೆ ಅದನ್ನ ಓದಿಸ್ಬಿಡ್ರಿ. ನಿಮ್ಮ ಮಕ್ಕಳನ್ನ ಓದಿಸಿದಂಗ ಆಗೇತಿ ಇರುತ್ತೆ ಅನ್ನೋದು ನಿಮ್ ತಲೆಯಾಗಿರುತ್ತೆ. ಯಾಕ ಅವ ಮಗ ಹಾಕಾನ, ಆಯ್ತು ಮಗಳ ಹಾಕಾಳ, ನಿಮ್ಮದು ಅಷ್ಟು ಪುಣ್ಯ ಬರ್ತೈತೆ. ಇನ್ನೊಂದು 10 ಹೊಸ ದೇವಾಲಯ ಕಟ್ಟಿದ್ರೆ ಎಷ್ಟು ಪುಣ್ಯ ಬರ್ತೈತಿ ಅಂತ ನಿಮ್ ತಲೆಯಾಗ ಐತಲ್ಲ. 10 ಹೊಸ ದೇವಾಲಯ ಕಟ್ಟಿ ಅಷ್ಟು ಪುಣ್ಯ ತಗೋಬೇಕಾಗಿಲ್ಲ, ಅದಕ್ಕಿಂತ ಹೆಚ್ಚು ಪುಣ್ಯ ಬರ್ಬೇಕಾಗಿತ್ತಂದ್ರ ಒಂದು ಹಳೆ ದೇವಸ್ಥಾನವನ್ನ ತೆಗೆದು ಹೊಸ ಭದ್ರವಾದ ದೇವಸ್ಥಾನ ಮಾಡಿಬಿಟ್ಟು 10 ಗುಡಿ ಕಟ್ಟಿದ್ರೆ ಪುಣ್ಯ ನಿಮಗೆ ಬಂದಿರ್ತೈತಿ. ಈಗ ನೀವು ಹಳೆಯ RCC ಕಟ್ಟಡ ಇತ್ತಲ್ಲ ಅದನ್ನು ತೆಗೆದು ಹೊಸಾದ ಕಲ್ಲಿನ ಗುಡಿ ಮಾಡಿದಿಲ್ಲ, ನಿಮ್ಗೆ ಎಷ್ಟು ಪುಣ್ಯ ಬಂದೈತೆ ಅಂದ್ರೆ 10 ಗುಡಿ ಕಟ್ಟಿದ ಪುಣ್ಯ ನಿಮಗೆ ಬಂದೈತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ಬಯಸ್ತೀವಿ. ಸಾವಿರಾರು ವರ್ಷ ಇನ್ಯಾರು ಮುಟ್ಟಿರಬಾರದು. ಸಾವಿರ ವರ್ಷ, 1 ಸಲ 2 ಸಲ ಸೂರ್ಯ ಚಂದ್ರ ಇರುವವನಿಗೆ ಯಾರು ಹಿಂಗ ತಡೆಯಿರಬಾರದು, ಯಾರು ಒಂದಿಟ್ಟು ಬಣ್ಣ ಹಚ್ಚಿರಬಾರದು ಅಂತ ಗುಡಿಯನ್ನ ಕಟ್ಟಿದ್ದೀರಿ. ನಾನು ಮಾತ್ರ ಗುಡಿ ಕಟ್ಟಿದವ್ರಿಗೆ ಎಲ್ಲರಿಗೂ ನಾನೇ ಚಪ್ಪಾಳಿ ಹೊಡೆದು ಬೆಳೆದು ತರ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಿಮ್ಮ ಗುಡಿ ಚಲೋ ಆಗೈತಿ, ಕಟ್ಟಿದ್ರೆ ಇಂಥ ಗುಡಿನೇ ಕಟ್ಟಬೇಕು ಅನ್ನುವಷ್ಟು ಮೆಟ್ಟಿಗೆ ಚಲೋ ಗುಡಿಯನ್ನ. ಎಲ್ಲರ ಹೆಸರುಗಳು ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ರಾಜನ ಅಂತಂದ್ರೆ ನೀವು ಹೊಸೂರು ರಾಜನ, ಹೊರಳಿ ರಾಜನ ಅಷ್ಟ ರಾಜನ ಅನ್ಕೊಬೇಡ್ರಿ. ಎಲ್ಲರೂ ಸೇರಿಕೊಂಡು, ಕಮಿಟಿಯವರು ಎಲ್ಲರೂ ಸೇರಿಕೊಂಡು ಚಲೋ ಗುಡಿ ಕೆಲಸ ಮಾಡಿರಿ. ಮತ್ತ ಮಕ್ಕಳನ್ನ ಓದಿಸೋ ಪ್ರಯತ್ನ ಮಾಡಿದ್ರು. ಕಲ್ಲಪ್ಪನವರು ಇರು 2 ಗಂಡು ಮಕ್ಕಳಲ್ಲಿ ಒಬ್ಬಾತನನ್ನ ಮನಿತನ ನೋಡ್ಕೊಳ್ಳಿಕ್ಕೆ, ಒಬ್ಬಾತನನ್ನ ದೇಶ ನೋಡ್ಕೊಳ್ಳಿಕ್ಕೆ. ಖುಷಿ ಬಹಳ ಅನ್ಸುತ್ತಾನೆ. ಮಾಡಿ ಅವ್ರ ಮನೆಗೆ ಹೋಗಿದ್ದೆ, ಗದಗಿ ಮಠಕ್ಕೆ ಬಂದಾಗ ಅವ್ರ ಮನೆಗೆ ಹೋಗಿ ಪೂಜಾ ಪ್ರಸಾದ ಮಾಡ್ಕೊಂಡು ಬಂದೆ. ಅದನ್ನೆಲ್ಲ ನೋಡಿ ಬಹಳ ಖುಷಿ ಅನ್ನಿಸ್ತು. ಸಂಕಲ್ಪದಿಂದ ಮಕ್ಕಳನ್ನ ಹಿಡಿಬೇಕು, ವಿಕಲ್ಪದಿಂದ ಮಕ್ಕಳನ್ನ ಹಿಡಿಬಾರ್ದು. ಕಲ್ಲಪ್ಪನವರು ಪ್ರತಿರೇಷನ್ ಜಾಗದವರು ಸಂಕಲ್ಪ ಮಾಡ್ಕೊಂಡ್ರು, ನಂಗೆ ಚಲೋ ಮಕ್ಕಳು ಆಗ್ಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡ್ರು. ಆ ಪರಿಣಾಮ ಇವತ್ತಿನ ದಿವಸ ಒಬ್ಬ ಕಮಿಷನರ್ ಆಗುವಷ್ಟು ಮೆಟ್ಟಿಗೆ ಅವರು ಬೆಳೆಕೊಂಡ್ರು. ಫಕೀರೇಶ ಅಂತ ಹೆಸರಿಟ್ಟಾಗ ಇಂಟರ್ವ್ಯೂ ಒಳಗ ಏನಿದು ಈ ಹೆಸರೇ ಕೇಳಿಲ್ಲ ನಾವು ಅಂತ ಅವ್ರು ಇಂಟರ್ವ್ಯೂ ತಗೊಳ್ಳೋರು. ಆ ಹೆಸರಿನ ಮಹತ್ವವನ್ನ ಇವ್ರು ಹೇಳಿದ್ರಂತೆ. ಅವರೆಲ್ಲರೂ ಬಹಳ ಖುಷಿ ಪಟ್ಟಂತೆ. ಅಂದ್ರ ನಾನು ಯಾವ ಹೆಸರು ಇಟ್ಕೊಂಡಿನಿ ಅನ್ನೋದು ಮುಖ್ಯ ಅಲ್ಲ, ನನ್ನ ಹೆಸರಿಗೆ ಎಷ್ಟು ಬೆಲೆ ಬರ್ಕೊಳ್ಳೋ ನಾ ಬೆಳೆಯಾಕತ್ತೀನಿ ಅನ್ನೋದು ಬಹಳ ಮುಖ್ಯ ಆಗಿರ್ತೈತಿ ಅಂತಕ್ಕಂಥದ್ದು. ನನಗೆ ಪಾಠ ಆದ್ಮೇಲೆ ದಿಂಗಾಲೇಶ್ವರ ಅಂತ ಹೆಸರಿಟ್ರು. ಆ ದಿಂಗಾಲೇಶ್ವರ ಅಂತ ಹೆಸರಿಟ್ಮೇಲೆ ಎಲ್ಲರೂ ಕೇಳಿ ಇದೇ ದಿಂಗಾಲೇಶ್ವರಿಯಲ್ಲಿ ಕೇಳೋದಿಲ್ಲ ಅನ್ನೋ. ಆಗ ಇವತ್ತು ಇಡೀ ಕರ್ನಾಟಕ ದಾಟಿ ಆ ಲಿಂಗಾಲೇಶ್ವರ ಪರಿಚಯ ಆತಲ್ಲ ಸಾಕು. ಇದಕ್ಕಿಂತ ಹೆಚ್ಚು ಏನ್ ಬೇಕು? ನಮಗ ಫಕೀರೇಶ ಬದಾಮಿ ಅವರು ಬೆಳೆದಿದ್ದು ಮನಸ್ಸಿಗೆ ಬಹಳ ಖುಷಿಯಾಗೈತಿ. ನಿಮಗೆಲ್ಲರಿಗೂ ನಾವು ಒಂದೇ ಹೇಳಕ್ ಬಯಸ್ತೀವಿ, ನಿಮ್ಮ ಮಕ್ಕಳು ಹೆಣ್ಣರ ಇರಲಿ ಗಂಡರ ಇರಲಿ
ಸಾಧ್ಯವಾದ ಮಟ್ಟಿಗೆ ನೀತಿ ಮಾತುಗಳನ್ನ ಹೇಳಿ ಅವರು ಸ್ವಲ್ಪ ಚಲೋತ್ನಾಗ ಬೆಳೆಸುವಂತ ಪ್ರಯತ್ನ ಮಾಡ್ರಿ. ಅವ್ರ ಚಟಗಳನ್ನ ಮಾಡಲಾರ್ದಂಗ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಹೊಲಸು ಕೆಲಸಕ್ಕ ಹೊಲಸು ವ್ಯಕ್ತಿಗಳ ಹತ್ರ ಹೋಗಲಾರ್ದಂಗ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ರಿ. ಫಕೀರೇಶ ಬದಾಮಿ ಅವರಿಗೆ ಚಲೋ ಆಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಸಿದ್ದಪ್ಪದಲ್ಲಿ ಫಕೀರೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಶರಣಬಸವ ದೇವರು ಬಹಳ ಆಸೆ ಇತ್ತು, ಪ್ರವಚನ ಕೇಳಬೇಕು, ದೌಡ್ ಹೋಗ್ಬೇಕು ಅಂತೇಳಿ. ರಾಜನ ಹೇಳ್ದಂಗ ನಮ್ಮ ಮನೆ ಬರ ಅವೆಲ್ಲ ನೀವು ಪುಣ್ಯ ಮಾಡಿರ್ತೀರಿ ದೌಡ್ ಬರೋರು. ನಮ್ಮ ಮನೆ ಬರಕ್ಕೆ ಕೇಳಬೇಕಂತ ಎಲ್ಲ ಆಸೆ ಇದ್ರು ಕೂಡ ಬರಕ್ ಆಗ್ಲಿಲ್ಲ. ಅವ್ರದ್ದು ಕಾರು ಮಾತೈತಿ, ಚಲೋ ಮಾತುಗಳನ್ನ ಆಡ್ತಾರ, ಎಲ್ಲರ ಮನಸ್ಸನ್ನ ಗೆಲ್ತಾರ. ಅವ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಐತಿ. ಚಲೋ ಮಾತುಗಳನ್ನ ಆಡಿದಾರ. ಗುಪ್ತವಾಗಿ ಕೆಲವು ಸೂಚನೆಗಳನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಆ ಸೂಚನೆಗಳನ್ನ ಪಾಲನೆ ಮಾಡಿಕೊಂಡು ಹೋಗಿ ಬಿಟ್ಟಿದ್ದ ಕರೆ ಆದ್ರೆ ಕರ್ನಾಟಕದ 1ನೇ ನಂಬರ್ ಪ್ರವಚನಕಾರ ಅವರು ಆಗ್ತಾರೆ ಅನ್ನುವಂಥದ್ರೊಳಗೆ ಎರಡು ಮಾತೇ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಅಧ್ಯಯನಶೀಲರ ಕೊರತೆಯಾಗಿದೆ, ವಿಚಾರಗಳನ್ನ ಬಲ್ಲವರ ಕೊರತೆಯಾಗಿದೆ. ಆ ಎಲ್ಲ ವಿಚಾರಗಳು ಅವರು ತೆರೆಯೊಳಗಿರೋದ್ರಿಂದ ನಮಗೆ ಬಹಳ ಖುಷಿ ಅನಿಸೈತಿ. ಯೋಗ್ಯ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಯೋಗ್ಯ ಸಮಯದಲ್ಲಿ ಪ್ರವಚನವನ್ನ ಮಾಡಿಸಿದಿರಿ. ಜೊತೆಗೆ ಕಲಾವಿದರು ಚಲೋ ಹುಡುಗರು ಬಂದಾಗ ನಮಗೆ 2 ಹುಡುಗರು ಬಹಳ ಪರಿಚಯ, ಒಳ್ಳೆ ಟೀಮ್ ಅನ್ನ ಕರ್ಕೊಂಡು ಚಲೋ ಕೆಲಸ ಮಾಡಿದೆ ಅಂತ ಹೇಳಿ ಹಾರೈಸಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರಿ, ಸಿದ್ದಪ್ಪನ ಕೆಲಸ ನೀವು ಮಾಡಿರಿ, ನಿಮ್ಮ ಕೆಲಸ ಸಿದ್ದಪ್ಪ ಮಾಡಿ ಕೊಡ್ಲಿ ಅಂತೇಳಿ ಆತನ ಗದ್ದಿಗೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.